ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಪಾರ್ಟ್ 2. ನಿನ್ನೆ ಕ್ಲಾಸಲ್ಲಿ ನೀವು ಮೋಷನ್ ಅಂದ್ರೆ ಏನು, ಆಮೇಲೆ ಪಾತ್ ಲೆಂತ್, ಆಮೇಲೆ ಡಿಸ್ಪ್ಲೇಸ್ಮೆಂಟ್, ಸೊ ಇಷ್ಟನ್ನ ಕಲ್ತಿದ್ದೀರಿ. ಸೊ ಅಂದ್ರೆ ಒಂದು ಸ್ವಲ್ಪ ಡೆಪ್ತಿಗೆ ಹೋಗಿ ಕಲಿತ ಹಾಗೆ ಅನಿಸ್ತಾ ಇದೆ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಯಾವಾಗ ನಾವು ಹೇಳಬೇಕು, ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ, ಅಂದ್ರೆ ಅದಕ್ಕೆ ಡೈರೆಕ್ಷನ್ ಕೂಡ ಇಂಪಾರ್ಟೆಂಟ್. ಪಾತ್ ಲೆಂತ್ ಏನು ಅಂದ್ರೆ ಆಕ್ಚುಯಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್. ಸೊ ನಿಜವಾಗಿ ಎಷ್ಟು ಎಲ್ಲಿಂದ ಎಲ್ಲಿವರೆಗೆ ಹೋಗಿದೆಯೋ ಅದರ ಮೆಜರ್ಮೆಂಟ್ ಅನ್ನ ನಾವು ಪಾತ್ ಲೆಂತ್ ಅಂತ ಕರಿತೀವಿ. ಸೊ ಇವತ್ತು ನಾವೇನ್ ಮಾಡ್ಬೇಕು ಹೇಳಿದ್ರೆ ಪೊಸಿಷನ್ ಟೈಮ್ ಗ್ರಾಫ್ ಅನ್ನ ಡಿಸ್ಕಸ್ ಮಾಡುವ. ನೆಕ್ಸ್ಟ್ ಅವರೇಜ್ ಸ್ಪೀಡ್ ಅನ್ನ ಅಂದ್ರೆ ಏನು ಅನ್ನೋದನ್ನ ನೋಡೋಣ, ಹಾಗೆ ಅವರೇಜ್ ವೆಲಾಸಿಟಿ. ಸೊ ಇಷ್ಟು ವಿಷಯಗಳನ್ನ ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ಸೊ ನಿನ್ನೆ ಕ್ಲಾಸ್ ಅಲ್ಲಿ ಏನು ಕೇಳಿದ್ರೆ ನಿಮ್ಗೆ ಪಾತ್ ಲೆಂತ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅನ್ನ ನಾನು ಕಂಪ್ಲೀಟ್ ಆಗಿ ಹೇಳಿದೆ. ಬಟ್ ಅಲ್ಲಿ ಡಿಫರೆನ್ಸ್ ಬಿಟ್ವೀನ್ ಪಾತ್ ಲೆಂತ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅದನ್ನ ಹೇಳ್ಬೇಕಿತ್ತು. ಯಾಕೆಂದ್ರೆ ಎಕ್ಸಾಮಿಗೆ ಎಲ್ಲಾದ್ರೂ 2 ಮಾರ್ಕ್ಸ್ ಕೇಳ್ತಾರೆ ಇದನ್ನ, ರೈಟ್ ಎನಿ ಟು ಡಿಫರೆನ್ಸ್ ಬಿಟ್ವೀನ್ ಪಾತ್ ಲೆಂತ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ. ಸೊ ಹಾಗಾಗಿ ಆ ಒಂದು ಡಿಫರೆನ್ಸ್ ಗಳನ್ನ ಡಿಸ್ಕಸ್ ಮಾಡಿಕೊಂಡು ನಾವು ಮತ್ತೆ ಮುಂದಕ್ಕೆ ಹೋಗೋಣ. ಸೊ ಈ ಮಧ್ಯೆ ಒಂದು ಮಾತೇನು ಕೇಳಿದ್ರೆ, ಈ ಯೂನಿಟ್ ಅನ್ನ ನೀವು ಕಲಿತಾ ನಿಮ್ಗೆ ಕಂಪ್ಲೀಟ್ ಡೆಫಿನೇಷನ್ಸ್ ಇರ್ಬೋದು ಅಥವಾ ಯಾವುದೇ ಒಂದು ನೋಟ್ಸ್ ಫಾರ್ಮ್ ಅಲ್ಲಿ ನಾನು ಕಂಪ್ಲೀಟ್ಲಿ ಕೊಡ್ತಾ ಹೋಗ್ತಾ ಇದ್ದೇನೆ. ಸೊ ನೋಡ್ತಾ ನೀವು ಅದನ್ನ ಕಾಪಿ ಮಾಡ್ಕೋಬಹುದು, ನಿಮ್ಗೊಂದು ನೋಟ್ಸ್ ರೆಡಿ ಆಗುತ್ತೆ. ಹಾಗಾಗಿ ನಾವೀಗ ಡಿಫರೆನ್ಸ್ ಬಿಟ್ವೀನ್ ಪಾತ್ ಲೆಂತ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅನ್ನ ನಾವು ಡಿಸ್ಕಸ್ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ಓಕೆ, ಸೊ ಯಾವಾಗಲೂ ಡಿಫರೆನ್ಸ್ ಕೇಳಿದಾಗ ನೀವು ಈ ರೀತಿ ಕಾಲಮ್ ಹಾಕಿ ಬರೀಬೇಕು. ಯಾಕೆಂದ್ರೆ ಸೊ ದಟ್ ಈಸ್ ಇಫೆಕ್ಟಿವ್. ಆ ರೀತಿ ಬರೀದೇ ಇದ್ರೆ ಏನಾಗುತ್ತೆ ಕೇಳಿದ್ರೆ ಏನು ನನ್ನ ಹತ್ರ ಆನ್ಸರ್ ಇಲ್ಲ. ಬಟ್ ಒಂದು ವೇ ಆಫ್ ರೈಟಿಂಗ್ ಅಂತೀವಲ್ಲ ನಾವು, ಸೊ ಹಾಗೆ ಈ ರೀತಿ ಬರೆದಾಗ ಅದಕ್ಕೊಂದು ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಅಂತ ಹೇಳ್ಬೋದು ಅಷ್ಟೇ. ಈಗ ಡಿಫರೆನ್ಸ್ ಅಲ್ಲಿ ನಾವು ಯಾವ್ದು ನೋಡ್ತಾ ಇದೀವಿ, ಪಾತ್ ಲೆಂತ್ ಮತ್ತೆ ಡಿಸ್ಪ್ಲೇಸ್ಮೆಂಟ್. ಸೊ ಇದರ ಕಂಪ್ಲೀಟ್ ಐಡಿಯಾ ನಮ್ಗಿದೆ. ಈಗ ಪಾತ್ ಲೆಂತ್ ಅನ್ನೋದು ಏನು ಕೇಳಿದ್ರೆ ಡಿಸ್ಟೆನ್ಸ್ ಕವರ್ಡ್ ಬೈ ಅನ್ ಆಬ್ಜೆಕ್ಟ್ ಇನ್ ಅನ್ ಇಂಟರ್ವಲ್ ಆಫ್ ಟೈಮ್. ಸೊ ಡಿಸ್ಟೆನ್ಸ್ ಕವರ್ಡ್ ಬೈ ಅನ್ ಆಬ್ಜೆಕ್ಟ್ ಅನ್ನೋದು ಏನೋ ಆಗಿರ್ಬೋದು. ನೋಡಿ, ಎಕ್ಸಾಂಪಲ್ ನಾವು ಕಾರ್ ತಗೊಂಡಿದ್ವಿ, ಅಥವಾ ಬಾಲ್ ತಗೋಬಹುದು, ಅಥವಾ ಪರ್ಸನ್ ವಾಕಿಂಗ್ ಅಂತ ಹೇಳ್ಬೋದು, ಬಸ್ ಇಸ್ ಟ್ರಾವೆಲಿಂಗ್ ಅಂತ ಹೇಳ್ಬೋದು, ಏನೇ ಆಗಿರ್ಬೋದು. ಸೊ ಅದು ಆಕ್ಚುಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದ್ವಿ ಅದಕ್ಕೆ ನಾವು ಪಾತ್ ಲೆಂತ್ ಅಂತ ಕರಿತೀವಿ. ಇನ್ನು ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ಕೇಳಿದ್ರೆ, ಇಲ್ಲಿ ನಾವು ಪಾತ್ ಲೆಂತ್ ಅನ್ನ ನೋಡೋದಿಲ್ಲ. ಏನ್ ನೋಡ್ತೀವಿ ನಾವು, ಇಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಫೈನಲ್ ಅಂಡ್ ಇನಿಷಿಯಲ್ ಪೊಸಿಷನ್ಸ್. ಸೊ ಇಟ್ಸ್ ಓನ್ಲಿ ದ ಡಿಫರೆನ್ಸ್ ಬಿಟ್ವೀನ್ ಫೈನಲ್ ಎಲ್ಲಿದೆ, ಸ್ಟಾರ್ಟಿಂಗ್ ಎಲ್ಲಿದೆ, ಇವೆರಡರ ಮಧ್ಯದ ಒಂದು ಡಿಸ್ಟೆನ್ಸ್ ಏನಿದೆ ಅದನ್ನ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಒಂದು ಪಾಯಿಂಟ್ ಆಯ್ತು. ಇನ್ನು ಸೆಕೆಂಡ್ ಪಾಯಿಂಟ್ ಬಂದ್ರೆ ಪಾತ್ ಲೆಂತ್ ಈಸ್ ಎ ಸ್ಕೇಲರ್ ಕ್ವಾಂಟಿಟಿ. ನಾವು ಇದಕ್ಕೆ ಮ್ಯಾಗ್ನಿಟ್ಯೂಡ್ ಅನ್ನ ಮಾತ್ರ ಹೇಳ್ತೀವಿ, ಬಿಟ್ರೆ ಎಲ್ಲೂ ಇದರ ಡೈರೆಕ್ಷನ್ ಬಗ್ಗೆ ಮಾತಾಡೋದಿಲ್ಲ, ಅದರ ಅಗತ್ಯತೆನೂ ಇರುವುದಿಲ್ಲ, ಅದನ್ನ ಹೇಳಲಿಕ್ಕೂ ಆಗೋದಿಲ್ಲ. ಸೊ ಪಾತ್ ಲೆಂತ್ ಈಸ್ ಎ ಸ್ಕೇಲರ್ ಕ್ವಾಂಟಿಟಿ. ಅದೇ ಡಿಸ್ಪ್ಲೇಸ್ಮೆಂಟ್ ಅಂತ ಬಂದಾಗ ಡಿಸ್ಪ್ಲೇಸ್ಮೆಂಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಡಿಸ್ಪ್ಲೇಸ್ಮೆಂಟ್ ಅನ್ನೋದೇನಿದೆ ಇದು ವೆಕ್ಟರ್ ಕ್ವಾಂಟಿಟಿ. ಸೊ ಇದಕ್ಕೆ ಮ್ಯಾಗ್ನಿಟ್ಯೂಡ್ ಇದೆ ಪ್ಲಸ್ ಡೈರೆಕ್ಷನ್ ಕೂಡ ಇದೆ. ನಾವು ಡೈರೆಕ್ಷನ್ ಹೇಳಲೇಬೇಕು, ಎಲ್ಲಿಂದ ಅದು ಎಲ್ಲಿಗೆ ಹೋಗಿದೆ. ಸೊ ಹಾಗಾಗಿ ಡಿಸ್ಪ್ಲೇಸ್ಮೆಂಟ್ ಈಸ್ ವೆಕ್ಟರ್ ಕ್ವಾಂಟಿಟಿ. ನೆಕ್ಸ್ಟ್ ಏನು ಕೇಳಿದ್ರೆ, ಈ ಪಾತ್ ಲೆಂತ್ ಅನ್ನೋದು ಯಾವಾಗ್ಲೂ ಪಾಸಿಟಿವ್ ವ್ಯಾಲ್ಯೂನೇ ತೋರಿಸುತ್ತೆ. ಇಸ್ ಆಲ್ವೇಸ್ ಪಾಸಿಟಿವ್. ಪಾತ್ ಲೆಂತ್ ಈಸ್ ಆಲ್ವೇಸ್ ಪಾಸಿಟಿವ್. ಬಟ್ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ ಕೇಳಿದ್ರೆ, ಡಿಪೆಂಡ್ ಅಪಾನ್ ದ ಸಿಚುವೇಶನ್. ಬಾಡಿ ಯಾವ ಡೈರೆಕ್ಷನ್ ದಲ್ಲಿ ಮೂವ್ ಆಗಿದೆ ಅನ್ನೋದ್ರ ಮೇಲೆ. ಒಂದು ವೇಳೆ ಪಾಸಿಟಿವ್ ಆಕ್ಸಿಸ್ ಅಲ್ಲಿ ಮೂವ್ ಆದ್ರೆ ಇದನ್ನ ನಾವು ಪಾಸಿಟಿವ್ ಅಂತ ಕರಿತೀವಿ. ನೆಗೆಟಿವ್ ಆಕ್ಸಿಸ್ ಅಲ್ಲಿ ಮೂವ್ ಆದಾಗ ನಾವು ಅದನ್ನ ನೆಗೆಟಿವ್ ಅಂತ ಹೇಳ್ತೀವಿ. ಡಿಸ್ಪ್ಲೇಸ್ಮೆಂಟ್ ಈಸ್ ನೆಗೆಟಿವ್ ಅಂತೀವಿ. ಸೊ ಒಂದು ಪೊಸಿಷನ್ ಇಂದ ಹೋಗಿ ಮತ್ತೆ ಅದೇ ಪೊಸಿಷನ್ ಗೆ ಬಂದ್ರೆ ನಾವೇನಂತೀವಿ, ಡಿಸ್ಪ್ಲೇಸ್ಮೆಂಟ್ ಈಸ್ 0 ಅಂತೀವಿ. ಸೊ ಹಾಗಾಗಿ ಡಿಸ್ಪ್ಲೇಸ್ಮೆಂಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್ ಆರ್ 0, ಈ ಚಾನ್ಸಸ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಡಿಫರೆನ್ಸ್ ಬಿಟ್ವೀನ್ ಪಾತ್ ಲೆಂತ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ನಾವೀಗ ಇವತ್ತಿನ ಒಂದು ಕಾನ್ಸೆಪ್ಟ್ ಗಳನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಏನು ಕೇಳಿದ್ರೆ ಆಬ್ಜೆಕ್ಟ್ ಎಟ್ ರೆಸ್ಟ್ ಅನ್ನುವಂಥದ್ದು. ಸೊ ನಮ್ಗೆ ಮೋಷನ್ ಅರ್ಥ ಆಗೋಕ್ಕಿಂತ ಮೊದಲು ಆಬ್ಜೆಕ್ಟ್ ಎಟ್ ರೆಸ್ಟ್ ಅಂದ್ರೆ ಏನು ಅನ್ನೋದು ಬೇಕು. ಸೊ ಇಲ್ಲಿ ಮೇನ್ ಆಗಿ ಈ ಫ್ರೇಮ್ ಆಫ್ ರೆಫರೆನ್ಸ್ ನಿಮ್ಗೆ ಗೊತ್ತಾಗಿದೆ. ಫ್ರೇಮ್ ಆಫ್ ರೆಫರೆನ್ಸ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಸೊ ಇಲ್ಲೊಂದು ಆಬ್ಜೆಕ್ಟ್ ಇದೆ, ಇಲ್ಲೊಂದು ಕ್ಲಾಕ್ ಇದೆ. ಸೊ ಕ್ಲಾಕ್ ಏನ್ ಕೌಂಟ್ ಮಾಡುತ್ತೆ ಅಂದ್ರೆ ಟೈಮ್ ಡ್ಯೂರೇಷನ್ ಅನ್ನ ಕೌಂಟ್ ಮಾಡುತ್ತೆ. ಸೊ ಈಗ ನೋಡಿ, ಇಲ್ಲಿ ಏನಾಗುತ್ತೆ ಕೇಳಿದ್ರೆ ಈ ಕ್ಲಾಕ್ ರನ್ ಆಗ್ತಾ ಇರುತ್ತೆ, ಬಟ್ ಆಬ್ಜೆಕ್ಟ್ ಏನಾಗುತ್ತೆ ತನ್ನ ಪೊಸಿಷನ್ ಅನ್ನ ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಸೊ ದಿಸ್ ಇಸ್ ದ ಆಬ್ಜೆಕ್ಟ್ ಅಂಡ್ ಇಲ್ಲಿ ಎಕ್ಸ್ ಆಕ್ಸಿಸ್ ಇದೆ, ವೈ ಆಕ್ಸಿಸ್ ಇದೆ. ಸೊ ನಾವು ಅದರ ಪೊಸಿಷನ್ಸ್ ಅನ್ನ ಕೋಆರ್ಡಿನೇಟ್ ಅಲ್ಲಾದ್ರೂ ಹೇಳ್ಬೋದು, ಇಲ್ಲ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಕಲಿತಾ ಇದೀವಿ ಎಲ್ಲ ಒಂದು ಎಕ್ಸ್ ಆಕ್ಸಿಸ್ ಮಾತ್ರನೇ ಹೇಳ್ಬೋದು. ಸೊ ಪೊಸಿಷನ್ಸ್ ಅನ್ನ ನಾವು ನೋಟ್ ಮಾಡ್ಕೊಂಡಿದ್ದೀವಿ. ಈಗ ಏನಾಗುತ್ತೆ ಕೇಳಿದ್ರೆ ನೋಡಿ, ಟೈಮ್ ರನ್ ಆಗ್ತಾ ಇದೆ, ಬಟ್ ಆಬ್ಜೆಕ್ಟ್ ಎಲ್ಲೂ ಹೋಗೇ ಇಲ್ಲ. ಸೊ ಆಬ್ಜೆಕ್ಟ್ ಏನಾದ್ರೂ ಚೇಂಜ್ ಮಾಡ್ಕೊಂತ ಪ್ಲೇಸ್ ಅನ್ನ ಇಲ್ಲ, ನೋ ಚೇಂಜ್ ಇನ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಅವಾಗ ಏನಂತೀವಿ ನಾವು, ಆಬ್ಜೆಕ್ಟ್ ಈಸ್ ಸೆಟ್ ಟು ಬಿ ಇನ್ ರೆಸ್ಟ್. ವೆನ್ ದ ಆಬ್ಜೆಕ್ಟ್ ಈಸ್ ಸೆಟ್ ಟು ಬಿ ಅಟ್ ರೆಸ್ಟ್ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ,
if there is no change in position with respect to time, ಆ ಒಂದು ಟೈಮ್ ಅನ್ನ ನೋಡ್ತಾ ಇದೀವಿ ನಾವು, ಆಬ್ಜೆಕ್ಟ್ ಇದ್ದಲ್ಲೇ ಇದೆ. ಸೊ ಆಬ್ಜೆಕ್ಟ್ ಇದ್ದಲ್ಲೇ ಇದ್ರೆ ನಾವು ಅದಕ್ಕೆ ಏನಂತೀವಿ, ಆಬ್ಜೆಕ್ಟ್ ಎಟ್ ರೆಸ್ಟ್ ಅಂತ ಕರಿತೀವಿ. ಓಕೆನಾ? ಎಸ್. ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬರುತ್ತೆ, ಏನು ಕೇಳಿದ್ರೆ ಯೂನಿಫಾರ್ಮ್ ಮೋಷನ್ ಅನ್ನುವಂಥದ್ದು. ಯೂನಿಫಾರ್ಮ್ ಮೋಷನ್ ಅಂದ್ರೆ ಏನು ಗೊತ್ತಾ? ಸೊ ಫಸ್ಟ್ ಎಕ್ಸಾಂಪಲ್ ನೋಡ್ಕೊಂಬಿಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಕ್ಲಾಕ್ ಇದೆ, ಇಲ್ಲಿ ಆಬ್ಜೆಕ್ಟ್ ಇದೆ. ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಮೂವ್ ಆಗೋದ್ರಿಂದ ನಾನು ಎಕ್ಸ್ ಆಕ್ಸಿಸ್ ಪೊಸಿಷನ್ಸ್ ಅನ್ನ ಮಾರ್ಕ್ ಮಾಡಿದ್ದೀನಿ. ಸೊ ಇದೊಂದು ಟೇಬಲ್ ಮೇಲೆ ಈ ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ. ಓಕೆ, ಸೊ ಹೇಗೆ ಮೂವ್ ಆಗ್ತಾ ಇದೆ ನೋಡಿ, ಅಬ್ಸರ್ವ್ ಮಾಡಿದ್ರಲ್ವಾ? ಸೊ ಒಂದು ಇಂಟರ್ವಲ್ ಆಫ್ ಟೈಮ್ ಇದೆ, ಆ ಟೈಮ್ ಅಲ್ಲಿ ಆಬ್ಜೆಕ್ಟ್ ಇಲ್ಲಿತ್ತು, ಈಗ ಇಲ್ಲಿ ಬಂದಿದೆ. ನೀವು ಇಲ್ಲಿ ಏನು ಅಬ್ಸರ್ವ್ ಮಾಡಿದ್ರಿ ಕೇಳಿದ್ರೆ, ಸೊ ಒಂದು ನಾವು ಟೈಮ್ ಅನ್ನ ಕೌಂಟ್ ಮಾಡ್ತಾ ಹೋದ್ರೆ, ಸೊ ಒಂದು 2 ಸೆಕೆಂಡ್ಗೆ ಅದು ಇಲ್ಲಿಂದ ಇಲ್ಲಿಗೆ ಬಂದಿದೆ ಅಂದ್ರೆ, ನೆಕ್ಸ್ಟ್ 2 ಸೆಕೆಂಡ್ಗೆ ಇಲ್ಲಿಂದ ಇಲ್ಲಿಗೆ ಬಂದಿದೆ, ನೆಕ್ಸ್ಟ್ 2 ಸೆಕೆಂಡ್ಗೆ ಹೀಗೆ. ಸೊ ಇದೇನ್ ಮಾಡ್ತಾ ಇದೆ, ನಾವು ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ, ಅಂದ್ರೆ ಫಾರ್ ಎವ್ರಿ 2 ಸೆಕೆಂಡ್, ಸೊ ಇಟ್ ಕವರ್ಸ್ ಈಕ್ವಲ್ ಡಿಸ್ಟೆನ್ಸ್, ಸೇಮ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ತಾ ಬಂದಿದೆ. ಪ್ರತಿ 2 ಸೆಕೆಂಡಿಗೂ ಅದು ಸೇಮ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ತಾ ಬಂದಿದೆ. ಸೊ ಹೀಗಿದ್ದಾಗ ನಾವೇನಂತೀವಿ ಅಂದ್ರೆ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಅಂದ್ರೆ ಏನರ್ಥ, ಇಫ್ ಅನ್ ಆಬ್ಜೆಕ್ಟ್ ಮೂವಿಂಗ್ ಅಲಾಂಗ್ ಎ ಸ್ಟ್ರೇಟ್ ಲೈನ್, ಹೌದು ಸ್ಟ್ರೇಟ್ ಲೈನ್ ಅಲ್ಲಿ ಮೂವ್ ಆಗ್ತಾ ಇದೆ, ಕವರ್ಸ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್, ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್, ಸಮಾನ ದೂರವನ್ನ ಒಂದು ಫಿಕ್ಸ್ಡ್ ಟೈಮ್ ಅಲ್ಲಿ, ಎಲ್ಲ ಅಷ್ಟೇ ದೂರವನ್ನ ಎಲ್ಲೇ ಇರಲಿ, ಈ ಸ್ಟಾರ್ಟಿಂಗ್ ಇಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಎಷ್ಟು ಟೈಮ್ ತಗೊಂಡಿತ್ತು, ಸೊ ಇಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೂ ಅಷ್ಟೇ ಟೈಮ್, ಇಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೂ ಅಷ್ಟೇ ಟೈಮ್, ಸೊ ಸೇಮ್ ಟೈಮ್ ಇಂಟರ್ವಲ್, then the object is said to be in uniform motion along a straight line. ಸೊ ಯೂನಿಫಾರ್ಮ್ ಮೋಷನ್ ಅಂದ್ರೆ ಹಾಗೆ. ಸೊ ಇದು ಏನ್ ಮಾಡುತ್ತೆ ಕೇಳಿದ್ರೆ, ಒಂದೀಗ ಎಲ್ಲೋ ಒಂದು ಕಾರ್ ಮೂವ್ ಆಗ್ತಾ ಇದೆ ಅನ್ಕೊಳ್ಳಿ. ಸೊ ಫಸ್ಟ್ 10 ಸೆಕೆಂಡ್ ಅಲ್ಲಿ ಅದು ಎಷ್ಟು ಡಿಸ್ಟೆನ್ಸ್ ಹೋಗಿತ್ತು, ನೆಕ್ಸ್ಟ್ 10 ಸೆಕೆಂಡ್ ಅಲ್ಲೂ ಅಷ್ಟೇ ಡಿಸ್ಟೆನ್ಸ್ ಮುಂದಕ್ಕೆ ಹೋಗುತ್ತೆ, ನೆಕ್ಸ್ಟ್ 10 ಸೆಕೆಂಡ್ ಅಲ್ಲಿ ಮತ್ತೆ ಅಷ್ಟೇ ಡಿಸ್ಟೆನ್ಸ್ ಮುಂದಕ್ಕೆ ಹೋಗುತ್ತೆ. ಸೊ ಇಲ್ಲಿ ಈ ತರದ ಮೋಷನ್ ಅನ್ನ ನಾವು ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಎಕ್ಸಾಮ್ ಎಲ್ಲರೂ ಕೇಳ್ತಾರೆ, what is uniform motion? Very simple. If an object moving along a straight line covers equal distances in equal intervals of time. So main ಎರಡು ವರ್ಡ್ಗಳು ಬೇಕು. ಏನು? It covers equal distances in equal intervals of time. Then the motion is said to be uniform motion. Okay? ಸೊ ಈಗ ಎರಡು ಗೊತ್ತಾಯ್ತು ನಮ್ಗೆ. ಆಬ್ಜೆಕ್ಟ್ ಅಟ್ ರೆಸ್ಟ್ ಅನ್ನ ಹೇಗೆ ನಾವು ನೋಡ್ತೀವಿ, ಆಮೇಲೆ ಯೂನಿಫಾರ್ಮ್ ಮೋಷನ್ ಅಂದ್ರೆ ಏನು, ಇಷ್ಟು ವಿಷಯಗಳು ನಮ್ಗೆ ಗೊತ್ತಾಯ್ತು. ಮುಂದಕ್ಕೆ ಹೋಗೋಣ. ಸೊ ನೆಕ್ಸ್ಟ್ ಏನು ಕೇಳಿದ್ರೆ, ಈ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಆರ್ ಮೆಕ್ಯಾನಿಕ್ಸ್ ಅಲ್ಲಿ ಸೊ ನಮಗೆ ಗ್ರಾಫ್ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾವುದೇ ಒಂದು ಮೋಷನ್ ಅನ್ನ ನಾವು ಸ್ಟಡಿ ಮಾಡೋದಕ್ಕೆ ನಂಬರ್ಸ್ ಗಳನ್ನ ಯೂಸ್ ಮಾಡ್ತೀವಿ ಅಲ್ವಾ? ಈಗ ಪಾತ್ ಲೆಂತ್, ಟೈಮ್ ಅವನ್ನೆಲ್ಲ ನಾವು ನಂಬರ್ಸ್ ಅಲ್ಲಿ ನೋಟ್ ಮಾಡ್ಕೊಂಡು ಚೆಕ್ ಮಾಡ್ತೀವಿ ಏನಾಗಿದೆ ಅಂತೇಳಿ. ಅದೇ ತರ ಗ್ರಾಫಿಕಲಿ ಕೂಡ ನಾವು ಸ್ಟಡಿ ಮಾಡಬಹುದು. ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಹಾಗಾದ್ರೆ ಈ ಪೊಸಿಷನ್ ಟೈಮ್ ಗ್ರಾಫ್ ಅಂದ್ರೆ ಏನು ಅನ್ನುವಂಥದ್ದು. ಸೊ ಯೂಶಲಿ ನಾವು ಎಕ್ಸ್ ಮತ್ತೆ ವೈ ಆಕ್ಸಿಸ್ ಅನ್ನು ತಗೋತೀವಿ ಒಂದು ಗ್ರಾಫ್ ಪ್ಲಾಟ್ ಮಾಡಬೇಕಾದ್ರೆ. ಎಕ್ಸ್ ಆಕ್ಸಿಸ್ ಯಾವಾಗ ಹಾರಿಜಾಂಟಲ್ ಇರುತ್ತೆ, ವೈ ಆಕ್ಸಿಸ್ ವರ್ಟಿಕಲ್ ಇರ್ತದೆ. ನೀವು ಗ್ರಾಫ್ ಅನ್ನೆಲ್ಲ ಪ್ಲಾಟ್ ಮಾಡಿದ್ರಿ ನಿಮ್ಮ ಕ್ಲಾಸ್ ಅಲ್ಲಿ. ಸೊ ಹಾಗಿದ್ದಾಗ ನಾವು ಪೊಸಿಷನ್ ಚೇಂಜ್ ಆಗ್ತಾ ಇದೆ, ಟೈಮ್ ಚೇಂಜ್ ಆಗ್ತಿದೆ, ಅಂದ್ರೆ 2 ವೇರಿಯೇಬಲ್ಸ್ ಇದೆ ಇಲ್ಲಿ. ನಾನು ಮಾತಾಡ್ತಾ ಇದ್ದೆ ನಿಮ್ಗೆ. ಸೊ ಟೈಮ್ ಚೇಂಜ್ ಆದ ಹಾಗೆ ಪೊಸಿಷನ್ ಚೇಂಜ್ ಆಗ್ತಾ ಇರುತ್ತಲ್ವಾ. ಸೊ ಅದಕ್ಕಾಗಿ ಏನಾಯ್ತು ಕೇಳಿದ್ರೆ 2 ವೇರಿಯೇಬಲ್ಸ್ ಇದೆ. ಒಂದು ಇಂಡಿಪೆಂಡೆಂಟ್ ಟೈಮ್ ಅನ್ನೋದು, ಚೇಂಜ್ ಇನ್ ಪೊಸಿಷನ್ ಅನ್ನೋದು ಡಿಪೆಂಡೆಂಟ್ ಟೈಮ್ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಸೊ ಪೊಸಿಷನ್ ಅಲಾಂಗ್ ವೈ ಆಕ್ಸಿಸ್ ಅಂಡ್ ಟೈಮ್ ಆನ್ ದ ಎಕ್ಸ್ ಆಕ್ಸಿಸ್ ಈಸ್ ಕಾಲ್ಡ್ ಪೊಸಿಷನ್ ಟೈಮ್ ಗ್ರಾಫ್. ಈ ಶಾರ್ಟ್ ಆಗಿ ಇದನ್ನ ಪಿ ಟಿ ಗ್ರಾಫ್ ಅಂತಾನು ಹೇಳ್ತಾರೆ, ಎಕ್ಸ್ ಟಿ ಗ್ರಾಫ್ ಅಂತಾನು ಹೇಳ್ತಾರೆ. ಯಾಕಂದ್ರೆ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಎಕ್ಸ್ ಆಕ್ಸಿಸ್ ಮಾತ್ರ ಮಾತಾಡ್ತಿರ್ತೀವಿ ನಾವು, ಹಾಗಾಗಿ ಪೊಸಿಷನ್ಗೆ ನಾವು ಎಕ್ಸ್ ಅಂತ ಮಾರ್ಕ್ ಮಾಡ್ತೀವಿ. ಇದನ್ನ ಎಕ್ಸ್ ಟಿ ಗ್ರಾಫ್ ಅಂತಾನು ಕರೀತಾರೆ, ಆರ್ ಸಿಂಪ್ಲಿ ಪಿ ಟಿ ಗ್ರಾಫ್ ಅಂತಾನು ಕರೀತಾರೆ, ಪೊಸಿಷನ್ ಟೈಮ್ ಗ್ರಾಫ್ ಅಂತ. ಓಕೆ, ಸೊ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ಎನ್ ಆಬ್ಜೆಕ್ಟ್ ಅಟ್ ರೆಸ್ಟ್. ಈಗ ನಾವು ಒಂದೊಂದು ಸಿಚುವೇಶನ್ಗೆ ಗ್ರಾಫ್ ಆಗ್ತಾ ಹೋಗೋಣ. ನಮ್ಗೆ 2 ಸಿಚುವೇಶನ್ ನೋಡ್ಕೊಂಡ್ ಬಂದಿದ್ದೀವಿ. ಒಂದು ಆಬ್ಜೆಕ್ಟ್ ಅಟ್ ರೆಸ್ಟ್, ಇನ್ನೊಂದು ಆಬ್ಜೆಕ್ಟ್ ಇನ್ ಯೂನಿಫಾರ್ಮ್ ಮೋಷನ್. ಇಲ್ಲಿ ಆಬ್ಜೆಕ್ಟ್ ಅಂದ್ರೆ ಯಾವುದೋ ಒಂದು ವಸ್ತು. ನಾವು ಎಕ್ಸಾಂಪಲ್ ಹಿಂದಿನ ಕ್ಲಾಸ್ ಅಲ್ಲಿ ತಗೊಂಡಿದ್ವಲ್ಲ, ಒಂದು ಕಾರನ್ನೇ ಎಕ್ಸಾಂಪಲ್ ಆಗಿ ತಗೊಂಡಿದ್ವಿ. ಸೊ ಎನಿಥಿಂಗ್, ಸೊ ಅದಕ್ಕೆ ಆಬ್ಜೆಕ್ಟ್ ಅಂತ ಹೇಳ್ತೀವಿ ನಾವು. ಈಗ ನಾವೊಂದು ಗ್ರಾಫ್ ಅನ್ನು ಹಾಕೋಣ. ಏನು ಕೇಳಿದ್ರೆ ನೋಡಿ, ಇದು ಎಕ್ಸ್ ಆಕ್ಸಿಸ್ ಆಕ್ಚುಲಿ, ಬಟ್ ಎಕ್ಸ್ ಆಕ್ಸಿಸ್ ಅಲ್ಲಿ ನಾವೇನ್ ತಗೋತೀವಿ, ಟೈಮ್ ಅನ್ನ ತಗೋತೀವಿ. ಯೂಶಲಿ ಇಟ್ ಮೇ ಬಿ ಸೆಕೆಂಡ್ ಆರ್ ಮಿನಿಟ್ಸ್ ಆರ್ ಅವರ್.
ಸೊ ಡಿಪೆಂಡ್ ಅಪಾನ್ ದ ರೇಂಜ್ ಆಫ್ ದ ವ್ಯಾಲ್ಯೂಸ್. ಈಗ ನಾವು ಸೆಕೆಂಡ್ ಅಲ್ಲಿ ತಗೊಂಡಿದ್ದೀನಿ ಇದನ್ನ. ಓ ಅನ್ನೋದು ಒರಿಜಿನ್. ಸೊ ಇಲ್ಲಿ ಇದೇನಿದೆ ವೈ ಆಕ್ಸಿಸ್ ಅಲ್ಲಿ ಪೊಸಿಷನ್ ಅನ್ನ ತಗೋತೀವಿ. ಸೊ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಆಗಿರೋದ್ರಿಂದ ನಮಗೆ ಪೊಸಿಷನ್ಸ್ ಚೇಂಜ್ ಎಲ್ಲಾಗುತ್ತೆ, ಎಕ್ಸ್ ಆಕ್ಸಿಸ್ ಅಲ್ಲಿ ಮಾತ್ರ ಆಗುತ್ತೆ, ಅಂದ್ರೆ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್. ಬಟ್ ಗ್ರಾಫ್ ಹಾಕುವಾಗ ನೋಡಿ, ನಾವು ಇದನ್ನ ನೀವು ಎಕ್ಸ್ ಆಕ್ಸಿಸ್ ಅನ್ಕೊಂಡು ಕನ್ಫ್ಯೂಸ್ ಮಾಡಿ, ಅಂದ್ರೆ ಆ ರೀತಿ ಕಂಪೇರ್ ಮಾಡಬೇಡಿ. ಈ ಆಕ್ಸಿಸ್ ಅಲ್ಲಿ ನಾನು ಟೈಮ್ ಅನ್ನ ತಗೊಂಡಿದ್ದೇನೆ, ಈ ವರ್ಟಿಕಲ್ ಆಕ್ಸಿಸ್ ಅಲ್ಲಿ ಪೊಸಿಷನ್ಸ್ ಅನ್ನ ತಗೊಂಡಿದ್ದೇನೆ. ಸೊ ಈಗ ಇದು 10 ಸೆಕೆಂಡ್, 20 ಸೆಕೆಂಡ್, 30, 40, 60 ಸೆಕೆಂಡ್ಸ್ ಇದೆ. ಇಲ್ಲಿ 20 ಮೀಟರ್, 40 ಮೀಟರ್, 60 ಮೀಟರ್ ಲೈಕ್ ದಿಸ್, ಈ ರೀತಿ ಇದೆ ವ್ಯಾಲ್ಯೂಸ್. ಈಗ ಆಬ್ಜೆಕ್ಟ್ ಎಟ್ ರೆಸ್ಟ್ ಅಂದಾಗ ಏನಾಗುತ್ತೆ, ಗ್ರಾಫ್ ಅನ್ನ ನೋಡಿ. ಓಕೆ, ಸೊ ಆಬ್ಜೆಕ್ಟ್ ಎಟ್ ರೆಸ್ಟ್ ಅಂದಾಗ ಏನರ್ಥ ಇದೆ, ಇದು ಒರಿಜಿನ್ ಇಂದ 40 ಮೀಟರ್ ದೂರದಲ್ಲಿ ಒಂದು ಆಬ್ಜೆಕ್ಟ್ ಇತ್ತು, ಒಂದು ಬಾಕ್ಸ್ ಇಟ್ಟಿದ್ರು. ಸೊ ನೀವು ಅಬ್ಸರ್ವ್ ಮಾಡೋಕೆ ಶುರು ಮಾಡಿದ್ರಿ, ಟೈಮ್ ಅನ್ನ ನೋಡ್ತಾ ಇದ್ರಿ, 10 ಸೆಕೆಂಡ್ ಆಯ್ತು, ಆಬ್ಜೆಕ್ಟ್ ಎಲ್ಲಿದೆ, 40 ಮೀಟರ್ ದೂರದಲ್ಲಿ ಇದೆ. 20 ಸೆಕೆಂಡ್ ಆಯ್ತು, ಆಬ್ಜೆಕ್ಟ್ ಎಲ್ಲಿದೆ, 40 ಮೀಟರ್ ದೂರದಲ್ಲಿದೆ. 30 ಸೆಕೆಂಡ್ ಆಯ್ತು, ಆಬ್ಜೆಕ್ಟ್ ಎಲ್ಲಿದೆ, ಅಲ್ಲೇ ಇದೆ. ಸೊ ಎಷ್ಟು ಟೈಮ್ ಆದ್ರೂ ಆಬ್ಜೆಕ್ಟ್ ಅಲ್ಲೇ ಇದೆ. ಸೊ ಈ ಎಲ್ಲ ಪೊಸಿಷನ್ಸ್ ಅನ್ನ ನೀವು ಕಂಟಿನ್ಯೂಸ್ ಆಗಿ ಒಂದು ಲೈನ್ ಇಂದ ಕನೆಕ್ಟ್ ಮಾಡಿದ್ರೆ, ಸೊ ದಟ್ ಈಸ್ ದ ಗ್ರಾಫ್. ಸೊ ಇಲ್ಲಿ ಆಬ್ಜೆಕ್ಟ್ ಅಟ್ ರೆಸ್ಟ್ ಅಂದಾಗ ಏನಾಯ್ತು, ಒಂದು ಹಾರಿಜಾಂಟಲ್ ಲೈನ್ ನಮಗೆ ಸಿಗುತ್ತೆ. ಇನ್ನೊಂದು, ಈ ಗ್ರಾಫ್ ಅಂದಾಗ ನಿಮ್ಗೆ ಈ ರೀತಿ ವ್ಯಾಲ್ಯೂಸ್ ಅನ್ನೆಲ್ಲ ಹಾಕಿ ಅಂತಾನು ಹೇಳೋದಿಲ್ಲ. ಸೊ ಎಕ್ಸಾಂಪಲ್ ಎಲ್ಲಾದ್ರೂ ಕೇಳಿದ್ರು ಅನ್ಕೊಳ್ಳಿ, ಡ್ರಾ ದ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ಆಬ್ಜೆಕ್ಟ್ ಅಟ್ ರೆಸ್ಟ್. ನೀವು ಎಕ್ಸಾಮ್ ಅಲ್ಲಿ ನಿಂತ್ಕೊಂಡು ಸರ್ ಒಂದು ಗ್ರಾಫ್ ಶೀಟ್ ಕೊಡಿ, ಪೆನ್ಸಿಲ್ ಕೊಡಿ, ಸ್ಕೇಲ್ ಕೊಡಿ. ನೋ, ಪೆನ್ಸಿಲ್ ಸ್ಕೇಲ್ ಬೇಕು, ಬಟ್ ಆ ರೀತಿ ಗ್ರಾಫ್ ಶೀಟ್ ಅಲ್ಲ. ಅದೇ ನಿಮ್ಮ ಒಂದು ಆನ್ಸರ್ ಪೇಪರ್ ಅಲ್ಲಿ ಎಕ್ಸ್ ಆಕ್ಸಿಸ್, ಇದು ಸಾರಿ ಪೊಸಿಷನ್ ಆಕ್ಸಿಸ್ ಅಂದ್ರೆ ವೈ ಆಕ್ಸಿಸ್ ಅಲ್ವಾ, ಪೊಸಿಷನ್ ಮತ್ತೆ ಟೈಮ್. ಸೊ ಗ್ರಾಫಿಕಲಿ ತೋರಿಸಿ ಒಂದು ಆ ನೇಚರ್ ಆಫ್ ದ ಗ್ರಾಫ್ ಅನ್ನ ಡ್ರಾ ಮಾಡಿ ಸಾಕಾಗುತ್ತೆ. ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಇಷ್ಟೆಲ್ಲ ವ್ಯಾಲ್ಯೂಸ್ ಅನ್ನ ಇಲ್ಲಿ ತೋರಿಸಿರೋದು. ಓಕೆ, ಈಗ ಇದು ದಿಸ್ ಇಸ್ ದ ಗ್ರಾಫ್ ಫಾರ್ ದ ಆಬ್ಜೆಕ್ಟ್ ಎಟ್ ರೆಸ್ಟ್. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ಅನ್ ಆಬ್ಜೆಕ್ಟ್ ಇನ್ ಯೂನಿಫಾರ್ಮ್ ಮೋಷನ್. ಈಗ ಯೂನಿಫಾರ್ಮ್ ಮೋಷನ್ ಇದ್ರೆ ಏನಾಗುತ್ತೆ, ಗ್ರಾಫ್ ಹೇಗಿರುತ್ತೆ ಅನ್ನುವಂಥದ್ದು. ಸೊ ಇಲ್ಲೂ ಕೂಡ ನಾವು ಸೇಮ್ ಪ್ರೊಸೀಜರ್, ಪೊಸಿಷನ್ ಟೈಮ್ ಗ್ರಾಫ್ ಅನ್ನ ನಾವು ಯಾವ ರೀತಿ ಪ್ಲಾಟ್ ಮಾಡ್ಬೇಕಂತ ಹೇಳಿದ್ನಲ್ವಾ, ಅದೇ ತರ. ಸೊ ವ್ಯಾಲ್ಯೂಸ್ ನಮ್ಮ ಅನುಕೂಲಕ್ಕೆ ನಾವು ಹಾಕೊಂಡಿರೋದು. ಈಗ ಏನಾಗುತ್ತೆ, ಯೂನಿಫಾರ್ಮ್ ಮೋಷನ್ ಅಂದ್ರೆ ಏನು, ಫಸ್ಟ್ ಗ್ರಾಫ್ ಅನ್ನೇ ನೋಡ್ಕೊಂಡ್ಬಿಡಿ, ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಸೊ ಗ್ರಾಫ್ ಅನ್ನ ನೋಡಿದಾಗ ಏನಾಯ್ತು, ಲೈಕ್ ದಿಸ್ ವೇ. ಅರ್ಥ ಏನಿದು ನೋಡಿ, ಈ ಗ್ರಾಫ್ ಹೇಗ್ ಬಂತು, 10 ಸೆಕೆಂಡ್ ಆದಾಗ ನಾನು ನೋಡಿದೆ ಆಬ್ಜೆಕ್ಟ್ 20 ಮೀಟರ್ ಹೋಗಿತ್ತು. ಸೊ 20 ಗ್ರಾಫ್ ಪ್ಲಾಟ್ ಮಾಡೋದು ಕಲ್ತಿದ್ರಿ ನೀವು. ಸೊ 10 ಈ ಆಕ್ಸಿಸ್ ಇಂದ ತಗೊಂಡೆ, 20 ಈ ಆಕ್ಸಿಸ್ ಇಂದ ತಗೊಂಡೆ, ಅವಾಗ ಕನೆಕ್ಟ್ ಆದಲ್ಲ ಒಂದು ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಂಡೆ. ನೆಕ್ಸ್ಟ್ ಏನು ಕೇಳಿದ್ರೆ 20 ಸೆಕೆಂಡ್ ನೋಡಿದ್ರೆ ಅದು 40 ಮೀಟರ್ ದೂರ ಹೋಗಿತ್ತು. ಸೊ ಇಲ್ಲಿಂದ ಪಾಯಿಂಟ್ ತಗೊಂಡೆ, ಇದನ್ನ ತಗೊಂಡು ಕನೆಕ್ಟ್ ಮಾಡಿದೆ. 30 ಸೆಕೆಂಡ್ ನೋಡಿದ್ರೆ 60 ಮೀಟರ್ ದೂರ ಹೋಗಿತ್ತು. ಸೊ ಹೀಗೆ ಈ ಎಲ್ಲ ಪಾಯಿಂಟ್ಸ್ ಅನ್ನ ಕನೆಕ್ಟ್ ಮಾಡಿದ್ರೆ ನಮಗೆ ಒಂದು ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ದ ಒರಿಜಿನ್. ಸೊ ಇದೇನು ಕೇಳಿದ್ರೆ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ಅನ್ ಆಬ್ಜೆಕ್ಟ್ ಇನ್ ಯೂನಿಫಾರ್ಮ್ ಮೋಷನ್. ಯೂನಿಫಾರ್ಮ್ ಮೋಷನ್ ಅಲ್ಲಿ ಇದ್ರೆ ಗ್ರಾಫ್ ಈ ರೀತಿ ಇರುತ್ತೆ ಅನ್ನುವಂಥದ್ದು. ಓಕೆನಾ? ಎಸ್. ಇನ್ನೊಂದು ನೆನಪಿರ್ಲಿ, ಸ್ಲೋಪ್ ಆಫ್ ದ ಪೊಸಿಷನ್ ಟೈಮ್ ಗ್ರಾಫ್. ನಿಮಗೆ ಸ್ಲೋಪ್ ಅಂದ್ರೆ ಗೊತ್ತಿರುತ್ತೆ. ಸ್ಲೋಪ್ ಅನ್ನ ನಾವು ಒಂದು ಟ್ರಯಾಂಗಲ್ ಫಾರ್ಮ್ ಅಲ್ಲಿ ಮಾಡಿ ಸೈಡ್ಸ್ ಅನ್ನ ವೈ ಆಕ್ಸಿಸ್ ವ್ಯಾಲ್ಯೂ ಮತ್ತೆ ಎಕ್ಸ್ ಆಕ್ಸಿಸ್ ವ್ಯಾಲ್ಯೂನ ರೇಷಿಯೋ ತಗೋತೀವಲ್ಲ, ದಟ್ ಇಸ್ ಸ್ಲೋಪ್. ಸೊ ಸ್ಲೋಪ್ ಆಫ್ ದ ಪೊಸಿಷನ್ ಟೈಮ್ ಗ್ರಾಫ್ ಗಿವ್ಸ್ ವೆಲಾಸಿಟಿ. ನಮ್ಗೆ ವೆಲಾಸಿಟಿ ಸದ್ಯಕ್ಕೆ ನಾವು ಡಿಸ್ಕಸ್ ಮಾಡಿಲ್ಲ, ಬಟ್ ಈ ಸೆಂಟೆನ್ಸ್ ನೆನಪಿರ್ಲಿ ನಿಮಗೆ. ಇದನ್ನ ಎಲ್ಲಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೂ ಕೇಳಿದ್ದಾರೆ. ಸ್ಲೋಪ್ ಆಫ್ ದ ಪೊಸಿಷನ್ ಟೈಮ್ ಗ್ರಾಫ್ ಗಿವ್ಸ್. ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಆ ವ್ಯಾಲ್ಯೂ ಏನಿರುತ್ತೆ ಅಂದ್ರೆ ಅದು ವೆಲಾಸಿಟಿಯನ್ನು ಕೊಡುತ್ತೆ. ಓಕೆ, ನಮ್ಗೆ ವೆಲಾಸಿಟಿ ಡಿಸ್ಕಸ್ ಮಾಡಿದ್ಮೇಲೆ ನಾವು ಮತ್ತೆ ಇದನ್ನ ಈ ಸೆಂಟೆನ್ಸ್ ಅನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ನಾವು ಮುಂದಕ್ಕೆ ಏನು ನೋಡೋಣ. ಸೊ ಇಲ್ಲಿ ಸಿಚುವೇಶನ್ ಹೇಗಿದೆ ಅಂದ್ರೆ, ಇಲ್ಲಿ ಒಂದು 2 ಟೇಬಲ್ ಇದೆ. 2 ಟೇಬಲ್ಗಳ ಮೇಲೆ 2 ಆಬ್ಜೆಕ್ಟ್ಗಳಿವೆ. ಸೊ ಅವುಗಳ ಪೊಸಿಷನ್ಸ್ ಅನ್ನ, ಇನಿಷಿಯಲ್ ಪೊಸಿಷನ್ x1 ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ನಾವು. x1 ಸೇಮ್ ಪೊಸಿಷನ್. ನಾವು ಏನು ಕೇಳಿದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ವೇರಿಯೇಷನ್ ನೋಡ್ತಾ ಇದೀವಲ್ಲ, ದೇ ಆರ್ ಇನ್ ಎ ಸೇಮ್ ಲೈನ್. ಸೊ ಇದ್ರ ಪೊಸಿಷನ್ ಸೇಮ್ ಇದೆ. ಟೈಮ್ ಅನ್ನ ಕೌಂಟ್ ಮಾಡ್ತಾ ಇದೀವಿ. t1 = 0, t1 = 0. ಕ್ಲಾಕ್ ರೆಡಿ ಇದೆ ನಮ್ದು. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಈ 2 ಆಬ್ಜೆಕ್ಟಿನ ಮೋಷನ್ ಅನ್ನ ಸ್ಟಡಿ ಮಾಡ್ತೀವಿ. ಓಕೆ, ಏನು ಅಬ್ಸರ್ವ್ ಮಾಡಿದ್ರಿ? ಓಕೆ, ನಾನು ಏನು ಅಬ್ಸರ್ವ್ ಮಾಡಿದೆ ಅನ್ನೋದನ್ನ ಹೇಳ್ತೇನೆ. ಇನಿಷಿಯಲ್ ಪೊಸಿಷನ್ 2 ಸೇಮ್ ಇತ್ತು, ಒನ್ ಥಿಂಗ್. ಫೈನಲ್ ಪೊಸಿಷನ್ 2 ಆಬ್ಜೆಕ್ಟ್ ಇದು ಸೇಮ್ ಇದೆ, ಸೆಕೆಂಡ್ ಥಿಂಗ್. ಡೈರೆಕ್ಷನ್ ಆಫ್ ಮೋಷನ್ 2 ಆಬ್ಜೆಕ್ಟ್ ಸೇಮ್ ಇದೆ.
ಸೊ ಹಾಗಾಗಿ ಪಾತ್ ಲೆಂತ್ ಎರಡು ಆಬ್ಜೆಕ್ಟ್ ಗೆ ಸೇಮ್ ಇದೆ, ಡೈರೆಕ್ಷನ್ ಸೇಮ್ ಇರೋದ್ರಿಂದ ಡಿಸ್ಪ್ಲೇಸ್ಮೆಂಟ್ ಅಂದಾಗ ಏನಂತೀವಿ, ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್, ಡಿಸ್ಪ್ಲೇಸ್ಮೆಂಟ್ ಎರಡು ಆಬ್ಜೆಕ್ಟ್ ಸೇಮ್ ಇದೆ. ಬಟ್ ಏನೋ ಒಂದು ಡಿಫರೆನ್ಸ್ ನೋಡಿದ್ರಲ್ವಾ ನೀವು, ನೋಡ್ಲಿಲ್ವಾ? ಸರಿ ನೋಡಿ, ಎಸ್ ಡಿಫರೆನ್ಸ್ ಏನು ಕೇಳಿದ್ರೆ ಇಲ್ಲಿ ನಮಗೆ ಡಿಸ್ಪ್ಲೇಸ್ಮೆಂಟ್ ಸೇಮ್ ಇದೆ, ಅಂದ್ರೆ ಇನಿಷಿಯಲ್ ಪೊಸಿಷನ್, ಫೈನಲ್ ಪೊಸಿಷನ್ ಮತ್ತೆ ಡೈರೆಕ್ಷನ್ ಆಫ್ ಮೋಷನ್ ಎಲ್ಲವೂ ಕರೆಕ್ಟ್ ಇದೆ. ಬಟ್ ಏನ್ ಚೇಂಜ್ ಇದೆ? ನೀವು ಹೇಳಿದಾಗೆ ಒಂದು ಸ್ಲೋ ಆಗಿ ಮೂವ್ ಆಗಿದೆ, ಇನ್ನೊಂದು ಫಾಸ್ಟ್ ಆಗಿ ಮೂವ್ ಆಗಿದೆ. ಅರ್ಥ ಆಗುತ್ತೆ ನಿಮ್ಗೆ? ಸೊ ಒಂದು 5 ಸೆಕೆಂಡ್ ಅಲ್ಲೇ ಫೈನಲ್ ಪೊಸಿಷನ್ ರೀಚ್ ಆಗಿದ್ರೆ, ಇನ್ನೊಂದು 10 ಸೆಕೆಂಡ್ ತಗೊಂಡಿದೆ ಫೈನಲ್ ಪೊಸಿಷನ್ ರೀಚ್ ಆಗ್ಲಿಕ್ಕೆ. ಹಾಗಾಗಿ ಏನೋ ಒಂದು ಇನ್ನೊಂದೇನೋ ನಾವು ಫಿಸಿಕಲ್ ಕ್ವಾಂಟಿಟಿಯನ್ನ ಮಿಸ್ ಮಾಡ್ಕೊತಾ ಇದೀವಿ, ನಾವು ಅದನ್ನ ಹೇಳಲೇಬೇಕು. ನಮ್ಗೆ ಇಷ್ಟೊತ್ತು ಏನ್ ಗೊತ್ತಿತ್ತು ಅಂದ್ರೆ ಇನಿಷಿಯಲ್ ಪೊಸಿಷನ್ ಗೊತ್ತು, ಫೈನಲ್ ಪೊಸಿಷನ್ ಗೊತ್ತು, ಡಿಸ್ಪ್ಲೇಸ್ಮೆಂಟ್ ಗೊತ್ತಿದೆ, ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ಇದೆ ಅನ್ನೋದು ಗೊತ್ತಿದೆ. ಸೊ ಮೋಷನ್ ಎಸ್, ಚೇಂಜ್ ಇನ್ ಪೊಸಿಷನ್ ಎಲ್ಲ ಅರ್ಥ ಆಗಿದೆ. ಬಟ್ ಇಲ್ಲಿ ಚೇಂಜ್ ಇನ್ ಪೊಸಿಷನ್ ಜೊತೆಗೆ ಟೈಮ್ ಇಂಟರ್ವಲ್ ಏನೋ ಬದಲಾವಣೆ ಆಗ್ತಾ ಇದೆಯಲ್ಲ, ಅವಾಗ ನಾವು ಇದನ್ನ ಏನ್ ಹೇಳ್ಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಈಸ್ ಸೇಮ್ ಫಾರ್ ಬೋತ್ ಆಬ್ಜೆಕ್ಟ್ಸ್ ಇನ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್, ಬಟ್ ಓನ್ಲಿ ಡಿಫರೆನ್ಸ್ ಇನ್ ಟೈಮ್ ಇಂಟರ್ವಲ್. ಟೈಮ್ ಇಂಟರ್ವಲ್ ನ ಡಿಫರೆನ್ಸ್ ಇದೆ. ಹಾಗಾದ್ರೆ ಈ ಟೈಮ್ ಇಂಟರ್ವಲ್ ಗೆ ವಿತ್ ರೆಸ್ಪೆಕ್ಟ್ ಟು ಪೊಸಿಷನ್ ಅನ್ನ ನಾವು ಏನಂತ ಕರಿಬಹುದು? ಎವರೇಜ್ ವೆಲಾಸಿಟಿ. ಸೊ ಈಗ ನಾವು ಸಿಂಪ್ಲಿ ವೆಲಾಸಿಟಿ ಅಂತ ಹೇಳೋದಿಲ್ಲ, ಯಾಕೆಂದ್ರೆ ನೀವು ಹೈಯರ್ ಕ್ಲಾಸ್ ಅಲ್ಲಿ ಇದ್ದೀರಿ. ಸೊ ನಾವು ಎವರೇಜ್ ವೆಲಾಸಿಟಿ ಅಂತ ಕರಿತೀವಿ. ಅದಕ್ಕೊಂದು ರೀಸನ್ ಇದೆ, ಏನು ಅಂತ ನೋಡೋಣ. ಫಸ್ಟ್ ಎವರೇಜ್ ವೆಲಾಸಿಟಿ ಅಂದ್ರೆ ಏನು? ಸೊ ಡಿಫೈನ್ ಎವರೇಜ್ ವೆಲಾಸಿಟಿ ಅಂತ ಎಕ್ಸಾಮ್ ಅಲ್ಲಿ ಕೇಳಬಹುದು. ಎವರೇಜ್ ವೆಲಾಸಿಟಿ ಇಸ್ ಡಿಫೈನ್ಡ್ ಆಸ್ ದ ಚೇಂಜ್ ಇನ್ ಪೊಸಿಷನ್ ಆರ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ದ ಟೈಮ್ ಇಂಟರ್ವಲ್ಸ್ ಇನ್ ವಿಚ್ ಡಿಸ್ಪ್ಲೇಸ್ಮೆಂಟ್ ಆಕರ್ಸ್. ಸಿಂಪಲ್ ಆಗಿ ಏನು ಕೇಳಿದ್ರೆ ಎವರೇಜ್ ವೆಲಾಸಿಟಿ ಅನ್ನೋದು ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್ ಇಂಟರ್ವಲ್. ಸೊ ನೋಡಿ ಇಲ್ಲಿ ವಿ ವೆಲಾಸಿಟಿಯನ್ನ ಇಂಡಿಕೇಟ್ ಮಾಡುತ್ತೆ, ಬಟ್ ಇದು ಎವರೇಜ್ ವೆಲಾಸಿಟಿ ಆಗಿರೋದ್ರಿಂದ ಇದ್ರ ತಲೆ ಮೇಲೆ ಒಂದು ಬಾರ್ ಅನ್ನ ಹಾಕಿರ್ತಾರೆ. ಸೊ ಅದಕ್ಕೆ ವಿ ಬಾರ್ ಅಂತ ಓದ್ತೀವಿ ನಾವು. ಇದು ಎವರೇಜ್ ಅಂತ ಇಂಡಿಕೇಟ್ ಮಾಡುತ್ತೆ. ಎವರೇಜ್ ವೆಲಾಸಿಟಿ, ಎವರೇಜ್ ವ್ಯಾಲ್ಯೂವನ್ನ ನಾವು ಈ ರೀತಿ ಇಂಡಿಕೇಟ್ ಮಾಡ್ತೀವಿ, ವಿ ಬಾರ್. ಹಾಗಾದ್ರೆ ಏನಾಯ್ತು ಈಗ ಎವರೇಜ್ ವೆಲಾಸಿಟಿ ಅಂದ್ರೆ ನೀವು ಡಿಸ್ಪ್ಲೇಸ್ಮೆಂಟ್ ಅನ್ನ ನೋಡ್ತೀರಿ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್. ಸೊ ಅದಕ್ಕೆ ನೆಕ್ಸ್ಟ್ ಏನ್ ಮಾಡ್ತೀರಿ? ಟೈಮ್ ಇಂಟರ್ವಲ್ ಅನ್ನ ನೋಡ್ತೀರಿ, ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಅದು ಎಷ್ಟು ಟೈಮ್ ತಗೊಂಡಿದೆ. ಎಸ್, ಸೊ ಇಷ್ಟಾದ್ಮೇಲೆ ನಿಮ್ಗೆ ಎವರೇಜ್ ವೆಲಾಸಿಟಿ ಸಿಕ್ಬಿಡುತ್ತೆ. ಹಾಗಾಗಿ ನಾವು ಎವರೇಜ್ ವೆಲಾಸಿಟಿಯನ್ನ ಈ ರೀತಿ ಬರೀಬಹುದು, ಚೇಂಜ್ ಇನ್ ಪೊಸಿಷನ್. x2 ಅನ್ನೋದು ಫೈನಲ್ ಪೊಸಿಷನ್ ಆದ್ರೆ x1 ಅನ್ನೋದು ಇನಿಷಿಯಲ್ ಪೊಸಿಷನ್, t2 ಫೈನಲ್ ಟೈಮ್. ಫೈನಲ್ ಪೊಸಿಷನ್ ರೀಚ್ ಆದಾಗ ಎಷ್ಟು ಟೈಮ್ ಇತ್ತು, ಇನಿಷಿಯಲ್ ಪೊಸಿಷನ್ ಅಲ್ಲಿ ಇದ್ದಾಗ ಟೈಮ್ ಎಷ್ಟಿತ್ತು ಅಂತ ನೋಡ್ಕೊಂಡ್ಬಿಟ್ರೆ ನಾವು ಎವರೇಜ್ ವೆಲಾಸಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ತುಂಬಾ ಈಸಿ. ಸೊ ಅದನ್ನ ಈ ರೀತಿನೂ ಬರೀತೀವಿ. ನಿಮ್ಗೆ ಆಲ್ರೆಡಿ ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ರೆ ದಿಸ್ ಇಸ್ ಡೆಲ್ಟಾ. ಡೆಲ್ಟಾ ಎಕ್ಸ್ ಅಂದ್ರೆ ಚೇಂಜ್ ಇನ್ ಎಕ್ಸ್ ಅನ್ನೋದೇನು? ಪೊಸಿಷನ್, ಚೇಂಜ್ ಇನ್ ಪೊಸಿಷನ್, ಡೆಲ್ಟಾ ಎಕ್ಸ್ ಅಂತ ಕರಿತೀವಿ. x2 ಮೈನಸ್ x1 ಅನ್ನ ಈ ರೀತಿ ಬರೀಬಹುದು ನಾವು, ಡೆಲ್ಟಾ ಎಕ್ಸ್ ಅಂತೀವಿ. ಹಾಗೆ ಚೇಂಜ್ ಇನ್ ಟೈಮ್ ಅನ್ನ ನಾವೇನ್ ಮಾಡ್ತೀವಿ? ಡೆಲ್ಟಾ ಟಿ ಅಂತ ಹೇಳ್ತೀವಿ. ಹಾಗಾಗಿ ವಿ ಬಾರ್ ಅಂದ್ರೆ ಎವರೇಜ್ ವೆಲಾಸಿಟಿ ಈಕ್ವಲ್ಸ್ ಟು ಡೆಲ್ಟಾ ಎಕ್ಸ್ ಡಿವೈಡ್ ಬೈ ಡೆಲ್ಟಾ ಟಿ. ಇಲ್ಲಿ x2 and x1 are the positions of the object at a time t2 and t1 respectively. ಈಗ ನಮ್ಗೆ ಹಿಂದಿನ ಎಕ್ಸಾಂಪಲ್ ನೋಡಿದ್ವಲ್ಲ ನಾವು, ಅವಾಗ ಏನಾಗುತ್ತೆ? ಡೆಲ್ಟಾ ಎಕ್ಸ್ ಸೇಮ್ ಇದೆ ಎರಡು ಕೇಸಿಗೆ. ಜಸ್ಟ್ ಈಗ ನೋಡ್ಕೊ ಬಂದ್ವಲ್ಲ ನಾವು, ಡೆಲ್ಟಾ ಎಕ್ಸ್ ಸೇಮ್ ಇದೆ, ಡೆಲ್ಟಾ ಟಿ ಚೇಂಜ್ ಇದೆ. ನೋಡಿ ಡೆಲ್ಟಾ ಟಿ ಎಲ್ಲಿದೆ? ಡಿನಾಮಿನೇಟರ್ ಅಲ್ಲಿ ಇದೆ. ಡೆಲ್ಟಾ ಟಿ ಡಿನಾಮಿನೇಟರ್ ಇರೋದ್ರಿಂದ ಅಂದ್ರೆ ಟೈಮ್ ಇಂಟರ್ವಲ್, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಸೇಮ್ ಇದೆ ಎರಡು ಕೇಸಿಗೆ, ಟೈಮ್ ಇಂಟರ್ವಲ್ ಬೇರೆ ಇದೆ. ಡಿನಾಮಿನೇಟರ್ ದೊಡ್ಡದಿದ್ರೆ ಏನಾಗುತ್ತೆ? ನಿಮ್ಮ ಎವರೇಜ್ ವ್ಯಾಲ್ಯೂ, ಯಾವುದೇ ಒಂದು ಡಿನಾಮಿನೇಟರ್ ಹೆಚ್ಚಾದಾಗ ಈ ಎವರೇಜ್ ಇದರ ವ್ಯಾಲ್ಯೂ ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಅಂತೀವಲ್ಲ ನಾವು. ಟೈಮ್ ಇಂಟರ್ವಲ್ ಡಿನಾಮಿನೇಟರ್ ಇದೆ, ಇದ್ರ ವ್ಯಾಲ್ಯೂ ಕಮ್ಮಿ ಆದ್ರೆ ಏನಾಗುತ್ತೆ? ಸೊ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಆಗಿರೋದ್ರಿಂದ ಇದ್ರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಹಾಗಾಗಿ ಯಾವುದು ಕಡಿಮೆ ಟೈಮ್ ಅಲ್ಲಿ ರೀಚ್ ಆಗಿದೆಯೋ ಅದರ ವೆಲಾಸಿಟಿ ಜಾಸ್ತಿ, ಯಾವುದು ಹೆಚ್ಚು ಟೈಮ್ ಅನ್ನ ತಗೊಂಡಿದೆಯೋ ಅದರ ವೆಲಾಸಿಟಿ ಕಡಿಮೆ. ಸೊ ಈಗ ನಾವು ವೆಲಾಸಿಟಿಯನ್ನ ಈ ರೀತಿ ಡಿಫೈನ್ ಮಾಡಿಕೊಂಡು, ಯಾವಾಗ ಒಂದು ಆಬ್ಜೆಕ್ಟ್ ಸ್ಲೋ ಆಗಿ ಮೂವ್ ಆಗಿದೆ, ಒಂದು ಆಬ್ಜೆಕ್ಟ್ ಫಾಸ್ಟ್ ಆಗಿ ಮೂವ್ ಆಗಿದೆ, ಅದರ ಡಿಫರೆನ್ಸ್ ಏನು ಕೇಳಿದ್ರೆ ದೇರ್ ಇಸ್ ಎ ಡಿಫರೆನ್ಸ್ ಇನ್ ಎವರೇಜ್ ವೆಲಾಸಿಟಿ. ಒಂದರ ಎವರೇಜ್ ವೆಲಾಸಿಟಿ ಜಾಸ್ತಿ, ಇನ್ನೊಂದರ ಎವರೇಜ್ ವೆಲಾಸಿಟಿ ಕಡಿಮೆ ಅನ್ನೋದು ಅರ್ಥ ಆಗುತ್ತೆ. ಓಕೆನಾ? ಎಸ್, ಎವರೇಜ್ ವೆಲಾಸಿಟಿ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಯಾಕೆ ವೆಲಾಸಿಟಿಗೆ ಯಾಕೆ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಬಂತು? ಯಾಕೆ ಅಂತ ಕೇಳಿದ್ರೆ, ನೀವು ಡಿಸ್ಪ್ಲೇಸ್ಮೆಂಟ್ ಅನ್ನ ತಗೊಳ್ಳುವಾಗಲೇ ಡೈರೆಕ್ಷನ್ ತಗೊಂಡು ಬಂದಿದ್ದೀರಿ. ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಕ್ವಾಂಟಿಟಿ,
ಯಾವಾಗ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಇಂಟರ್ವಲ್ ಮಾಡ್ತಿರೋ ವೆಲಾಸಿಟಿ ಎವರೇಜ್ ವೆಲಾಸಿಟಿ ಬಂತಲ್ವಾ, ಸೊ ಅದು ಕೂಡ ಏನಾಗಿರುತ್ತೆ, ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಹಾಗಾಗಿ ನಾವೇನಂತೀವಿ, ಎವರೇಜ್ ವೆಲಾಸಿಟಿ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಎವರೇಜ್ ವೆಲಾಸಿಟಿ ಅನ್ನೋದು ವೆಕ್ಟರ್ ಕ್ವಾಂಟಿಟಿ. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದ್ರೆ SI ಯೂನಿಟ್ ಏನು ಅನ್ನುವಂಥದ್ದು. ಸೊ ಇಲ್ಲಿ ಈ ಎಕ್ಸ್ಪ್ರೆಷನ್ ನೋಡಿದ ಕೂಡ ನಿಮ್ಗೆ ಯೂನಿಟ್ ಗೊತ್ತಾಗ್ಬಿಡುತ್ತೆ. ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್ ಇಂಟರ್ವಲ್. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು, ಲೆಂತ್. ಟೈಮ್ ಇಂಟರ್ವಲ್ ಅನ್ನು ನಾವು ಟೈಮ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದರ ಯೂನಿಟ್ ಏನಾಯ್ತು, ಮೀಟರ್ ಪರ್ ಸೆಕೆಂಡ್. SI ಯೂನಿಟ್ ಇಸ್ ಮೀಟರ್ ಪರ್ ಸೆಕೆಂಡ್. ಯಾವಾಗ ಯೂನಿಟ್ ಗೊತ್ತಾಯ್ತು, ಈಸಿಯಾಗಿ ನೀವು ಡೈಮೆನ್ಷನಲ್ ಫಾರ್ಮುಲಾ ಬರೀಬಹುದು. ಸೊ ಮಾಸ್ ಅಂತೂ ಇಲ್ಲ, ಮೀಟರ್ ಅಂದ್ರೆ ಲೆಂತ್, ಪರ್ ಟೈಮ್ ಇದೆ, ಟೈಮ್ ಡಿನಾಮಿನೇಟರ್ ಇಂದ ನ್ಯೂಮರೇಟರ್ ತಂದ್ರೆ T⁻⁻1. ದಿಸ್ ಇಸ್ ದ ಡೈಮೆನ್ಷನ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಕೇಳಿದ್ರೆ, ದ ಎವರೇಜ್ ವೆಲಾಸಿಟಿ ಕ್ಯಾನ್ ಬಿ ಪಾಸಿಟಿವ್. ಯಾಕೆ ಪಾಸಿಟಿವ್ ಆಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಪಾಸಿಟಿವ್ ಇದ್ರೆ ಡಿಸ್ಪ್ಲೇಸ್ಮೆಂಟ್ ಡಿಸೈಡ್ ಮಾಡುತ್ತೆ ಎವರೇಜ್ ವೆಲಾಸಿಟಿಯನ್ನು ಅಲ್ವಾ. ಇಟ್ ಮೇ ಬಿ ಪಾಸಿಟಿವ್ ಆರ್ ಇಟ್ ಮೇ ಬಿ ನೆಗೆಟಿವ್ ಡಿಪೆಂಡಿಂಗ್ ಅಪಾನ್ ದ ಸೈನ್ ಆಫ್ ದ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಯಾವ ಸೈನ್ ಇರುತ್ತೋ ವೆಲಾಸಿಟಿ ಅದೇ ಸೈನ್ ಬರುತ್ತೆ. ಇನ್ನು ಡೈರೆಕ್ಷನ್ ಮಾತಾಡೋದಾದ್ರೆ ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ಯಾವುದು, ವೆಲಾಸಿಟಿಯ ಡೈರೆಕ್ಷನ್ ಅದೇ ಇರುತ್ತೆ. ಸಮ್ ಟೈಮ್ಸ್ ಏನಾಗುತ್ತೆ ಕೇಳಿದ್ರೆ, ಈ ಎವರೇಜ್ ವೆಲಾಸಿಟಿ 0 ಆಗ್ಬಿಡುತ್ತೆ. ಬಾಡಿ ಮೂವ್ ಆಗಿದೆ, ಬಟ್ ಎವರೇಜ್ ವೆಲಾಸಿಟಿ ಮಾತಾಡುವಾಗ ನಾವೇನಂತೀವಿ, ಎವರೇಜ್ ವೆಲಾಸಿಟಿ ಇಸ್ 0 ಅಂತ. ಯಾವಾಗ ಡಿಸ್ಪ್ಲೇಸ್ಮೆಂಟ್ 0 ಆದ್ರೆ. ಡಿಸ್ಪ್ಲೇಸ್ಮೆಂಟ್ ಯಾವಾಗ 0 ಆಗುತ್ತೆ, ಸೊ ಇನಿಷಿಯಲ್ ಪೊಸಿಷನ್ ಮತ್ತು ಫೈನಲ್ ಪೊಸಿಷನ್ ಸೇಮ್ ಆದ್ರೆ ಡಿಸ್ಪ್ಲೇಸ್ಮೆಂಟ್ 0, ವೆಲಾಸಿಟಿ ಇಸ್ 0. ಹೀಗೆ ಓಕೆನಾ. ಓಕೆ, ಸೊ ಈಗ ನಾವು ಪೊಸಿಷನ್ ಟೈಮ್ ಗ್ರಾಫ್ ಅನ್ನ ನೋಡೋಣ. ಮತ್ತೆ ಪೊಸಿಷನ್ ಟೈಮ್ ಗ್ರಾಫ್ ಅನ್ನ ಯಾವ್ದಕ್ಕೆ ನೋಡೋಣ ಗೊತ್ತಾ, ಆಬ್ಜೆಕ್ಟ್ ಮೂವಿಂಗ್ ವಿತ್ ಪಾಸಿಟಿವ್ ವೆಲಾಸಿಟಿ. ಪಾಸಿಟಿವ್ ವೆಲಾಸಿಟಿ ಅಂದ್ರೆ ಏನು, ಡಿಸ್ಪ್ಲೇಸ್ಮೆಂಟ್ ಪಾಸಿಟಿವ್. ಡಿಸ್ಪ್ಲೇಸ್ಮೆಂಟ್ ಪಾಸಿಟಿವ್ ಅಂದ್ರೆ ಏನು, ಪಾಸಿಟಿವ್ ಆಕ್ಸಿಸ್ ಅಲ್ಲಿ ಮೂವ್ ಆಗ್ತಾ ಇದೆ ಬಾಡಿ, ಕರೆಕ್ಟಾ. ಓಕೆ, ಸೊ ಈಗ ನಾವು ಅದು ಪೊಸಿಷನ್ ಟೈಮ್ ಗ್ರಾಫ್ ಅಂದ್ರೆ ಒಂದು ಹಾರಿಜಾಂಟಲ್ ಆಕ್ಸಿಸ್ ಅಲ್ಲಿ ಟೈಮ್ ಮತ್ತೆ ವರ್ಟಿಕಲ್ ಆಕ್ಸಿಸ್ ಅಲ್ಲಿ ಪೊಸಿಷನ್ ಅಂದ್ರೆ ಎಕ್ಸ್ ಅನ್ನ ತಗೋತೀವಿ. ಈಗ ಆಬ್ಜೆಕ್ಟ್ ಮೂವಿಂಗ್ ವಿತ್ ಪಾಸಿಟಿವ್ ವೆಲಾಸಿಟಿ. ಪಾಸಿಟಿವ್ ವೆಲಾಸಿಟಿ ಅಂದ್ರೆ ಏನು, ಪೊಸಿಷನ್ ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು. ಅಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲೇ ನೀವು ತಗೊಂಡ್ರಿ ಅನ್ಕೊಳ್ಳಿ. ಸೊ ಇಟ್ ಮೇ ಬಿ ಸ್ಟಾರ್ಟ್ ಫ್ರಮ್ ಆರಿಜಿನ್. ಸೊ ಅದೇನಾಗಬೇಕು, ಪ್ರತಿ ಸೆಕೆಂಡಿಗೂ ಪೊಸಿಷನ್ ನ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು. ಅವಾಗ ನಾವೇನಂತೀವಿ ಕೇಳಿದ್ರೆ, ಆಬ್ಜೆಕ್ಟ್ ಮೂವಿಂಗ್ ವಿತ್ ಪಾಸಿಟಿವ್ ವೆಲಾಸಿಟಿ ಅಂತ ಹೇಳ್ತೀವಿ. ಗ್ರಾಫ್ ಇಸ್ ಲೈಕ್ ದಿಸ್ ವೇ. ಓಕೆ, ನೆಕ್ಸ್ಟ್ ಏನು ಕೇಳಿದ್ರೆ, ಈ ಆಬ್ಜೆಕ್ಟ್ ಮೂವಿಂಗ್ ವಿತ್ ನೆಗೆಟಿವ್ ವೆಲಾಸಿಟಿ. ನೆಗೆಟಿವ್ ವೆಲಾಸಿಟಿ ಅಂದಾಗ ಏನಾಗುತ್ತೆ ನೆನಪು ಮಾಡ್ಕೊಳ್ಳಿ. ಯಾವಾಗ ಡಿಸ್ಪ್ಲೇಸ್ಮೆಂಟ್ ನೆಗೆಟಿವ್ ಬಂದಿತ್ತು, ಸೊ ಇನಿಷಿಯಲ್ ಪೊಸಿಷನ್ ಎಲ್ಲೋ ದೂರದಲ್ಲಿದೆ, ಆಕ್ಸಿಸ್ ಅಲ್ಲಿ ತುಂಬಾ ದೂರದಲ್ಲಿದೆ. ಸೊ ಅದು ರಿಟರ್ನ್ ಬರ್ತಾ ಇದೆ, ರಿಟರ್ನ್ ಬಂದ್ ಅಥವಾ ನೆಗೆಟಿವ್ ಆಕ್ಸಿಸ್ ಕಡೆ ಮೂವ್ ಆಗ್ತಾ ಇದೆ. ಅಂದ್ರೆ ಇನಿಷಿಯಲ್ ಪೊಸಿಷನ್ ಎಲ್ಲಿದೆ, ಎಲ್ಲೋ ದೂರದಲ್ಲಿದೆ, ಅದು ರಿಟರ್ನ್ ಬರ್ತಾ ಇದೆಯಲ್ಲ, ಅವಾಗ ನಾವು ಏನಂತೀವಿ ಅಂದ್ರೆ ನೆಗೆಟಿವ್ ವೆಲಾಸಿಟಿ. ಸೊ ಲೈಕ್ ದಿಸ್ ನೋಡಿ, ಇನಿಷಿಯಲ್ ಒರಿಜಿನಲ್ಲಿ ನಾವು T=0 ಇದ್ದಾಗ ತುಂಬಾ ದೂರದಲ್ಲಿದೆ. ನೆಕ್ಸ್ಟ್ ಏನಾಗುತ್ತೆ, ಅದು ಅಲ್ಲಿಂದ ಹಿಂದಕ್ಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪೊಸಿಷನ್ಸ್. ಟೈಮ್ ಹೋದಾಗೆ ಅದು ಆರಿಜಿನ್ ಕಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ನಾವು ಗ್ರಾಫ್ ಅನ್ನ ಈ ರೀತಿ ಪ್ಲಾಟ್ ಮಾಡ್ತೀವಿ. ನೆಕ್ಸ್ಟ್ ಏನಂದ್ರೆ ವೆರಿ ಸಿಂಪಲ್, ಆಬ್ಜೆಕ್ಟ್ ಎಟ್ ರೆಸ್ಟ್ ಅಲ್ಲಿ ಇದ್ರೆ ಹೇಗಿರುತ್ತೆ, ವೆರಿ ಸಿಂಪಲ್, ಎಲ್ಲೂ ಪೊಸಿಷನ್ ಚೇಂಜ್ ಆಗೋದಿಲ್ಲ, ಹಾಗೆ ಇರ್ತದೆ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಪರ್ಟಿಕ್ಯುಲರ್ ಆಗಿ 1 ಮಾರ್ಕಿಗೆ ನಿಮ್ಗೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಇರ್ಬೋದು, ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇದನ್ನ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ಏನಾಯ್ತು ಕೇಳಿದ್ರೆ, ಇಷ್ಟೊತ್ತು ನಾವು ಡಿಸ್ಪ್ಲೇಸ್ಮೆಂಟ್ ಅನ್ನ ಇಟ್ಕೊಂಡು ಮಾತಾಡಿದ್ವಿ. ವಾಟ್ ಅಬೌಟ್ ಪಾತ್ ಲೆಂತ್ ಆರ್ ಡಿಸ್ಟೆನ್ಸ್ ಟ್ರಾವೆಲ್ಡ್? ಪಾತ್ ಲೆಂತ್ ಬಗ್ಗೆ ಯಾಕೆ ಮಾತಾಡಿಲ್ಲ ಅನ್ನುವಂಥದ್ದು. ಸೊ ಪಾತ್ ಲೆಂತ್ ಬಗ್ಗೆ ನಾವು ಮಾತಾಡಿದಾಗ ನಾವು ಎವರೇಜ್ ಸ್ಪೀಡ್ ಅಂತ ಹೇಳ್ತೀವಿ. ಹಾಗಾಗಿ ಎವರೇಜ್ ಸ್ಪೀಡ್ ಇಸ್ ಡಿಫೈನ್ಡ್ ಆಸ್ ದ ಟೋಟಲ್ ಪಾತ್ ಲೆಂತ್ ಟ್ರಾವೆಲ್ಡ್ divided by the total time interval during which the motion has taken place. ಸೊ ಒಂದ್ ವೇಳೆ ನೀವು ಪಾತ್ ಲೆಂತ್ ಅನ್ನೇ ಲೆಕ್ಕಕ್ಕೆ ತಗೊಂಡು ಟೈಮ್ ಇಂಟರ್ವಲ್ ಸೇಮ್ ಇರುತ್ತೆ, ಡಿಸ್ಪ್ಲೇಸ್ಮೆಂಟ್ ಆಗಲಿ ಪಾತ್ ಲೆಂತ್ ಆಗಲಿ ಟೈಮ್ ಡ್ಯೂರೇಷನ್ ಚೇಂಜ್ ಆಗೋದಿಲ್ಲ ಅಲ್ವಾ. ಸೊ ಹಾಗಿದ್ದಾಗ ಏನಾಯ್ತು ಕೇಳಿದ್ರೆ, ಆ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರಿ. ಏನನ್ನ ಕ್ಯಾಲ್ಕುಲೇಟ್ ಮಾಡಿದ್ರಿ ನೀವು, ಡಿಸ್ಪ್ಲೇಸ್ಮೆಂಟ್ ಬದಲು ಪಾತ್ ಲೆಂತ್ ಅನ್ನ ತಗೊಂಡ್ರೆ ಅಲ್ಲಿ ನಾವು ಅದಕ್ಕೆ ಎವರೇಜ್ ಸ್ಪೀಡ್ ಅಂತ ಕರಿತೀವಿ. ಸೊ ಹಾಗಾಗಿ ಎವರೇಜ್ ಸ್ಪೀಡ್ ಈಕ್ವಲ್ಸ್ ಟು ಟೋಟಲ್ ಪಾತ್ ಲೆಂತ್ ಡಿವೈಡ್ ಬೈ ಟೋಟಲ್ ಟೈಮ್ ಇಂಟರ್ವಲ್. ಈಗ ಎವರೇಜ್ ಸ್ಪೀಡ್ ಅಂದಾಗ ಏನಿದು, ಪಾತ್ ಲೆಂತ್ ಡೈರೆಕ್ಷನ್ ನಾವು ಹೇಳೋದೇ ಇಲ್ಲ. ಹಾಗಾಗಿ ಎವರೇಜ್ ಸ್ಪೀಡ್ ಡೈರೆಕ್ಷನ್ ಇರೋದಿಲ್ಲ, ಓನ್ಲಿ ಮ್ಯಾಗ್ನಿಟ್ಯೂಡ್. ಇಟ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್. ದೇರ್ಫೋರ್ ಎವರೇಜ್ ಸ್ಪೀಡ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಎವರೇಜ್ ಸ್ಪೀಡ್ ಅನ್ನೋದು
ಸ್ಕೇಲಾರ್ ಕ್ವಾಂಟಿಟಿ. ಅಂಡ್ ಎವರೇಜ್ ಸ್ಪೀಡ್ ಇಸ್ ಆಲ್ವೇಸ್ ಪಾಸಿಟಿವ್. ಯಾವಾಗ ಡೈರೆಕ್ಷನ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ವೋ, ಪಾಸಿಟಿವ್ ನೆಗೆಟಿವ್ ಅನ್ನೋ ಪ್ರಶ್ನೆನೇ ಇಲ್ಲ. ಇಟ್ಸ್ ಆಲ್ವೇಸ್ ಪಾಸಿಟಿವ್. ಇಟ್ಸ್ ಆಲ್ವೇಸ್ ಪಾಸಿಟಿವ್. ಸೊ SI ಯೂನಿಟ್ ಇಸ್ ಮೀಟರ್ ಪರ್ ಸೆಕೆಂಡ್. ಈ ರೀತಿನೂ ಬರೀಬಹುದು ನೀವು. ಮೀಟರ್ ಪರ್ ಸೆಕೆಂಡ್ ಅನ್ನೋದು ಬೋತ್ ವೆಲಾಸಿಟಿ, ಎವರೇಜ್ ವೆಲಾಸಿಟಿ ಇರ್ಬೋದು, ಎವರೇಜ್ ಸ್ಪೀಡ್ ಇರ್ಬೋದು. ಇದರ ವೆಲಾಸಿಟಿ, ಇದು SI ಯೂನಿಟ್ ಮತ್ತೆ ಡೈಮೆನ್ಷನ್ಸ್ ಎಲ್ಲ ಸೇಮ್ ಇರುತ್ತೆ. ಓಕೆ. ಈಗ ಒಂದು ಎಕ್ಸಾಂಪಲ್ ಇದೆ. ಈ ಎಕ್ಸಾಂಪಲ್ ನಾವು ಸ್ಟಡಿ ಮಾಡಿದ್ರೆ ನಮ್ಗೊಂದಿಷ್ಟು ಐಡಿಯಾ ಸಿಗುತ್ತೆ. ಏನು ಕೇಳಿದ್ರೆ, ಕ್ವಶನ್ಸ್ ನೋಡಿ. ಕಾರ್ ಇಸ್ ಮೂವಿಂಗ್ ಅಲಾಂಗ್ ಎ ಸ್ಟ್ರೇಟ್ ಲೈನ್, ಸೇ OP ಇನ್ ಫಿಗರ್ ಕೊಟ್ಟಿದ್ದಾರೆ. ಇಟ್ ಮೂವ್ಸ್ ಫ್ರಮ್ O to P. ಓಕೆ, ಫಿಗರ್ ಹೀಗಿದೆ. ಸೊ ಇಟ್ ಮೂವ್ಸ್ ಫ್ರಮ್ O to P. ಕರೆಕ್ಟ್ ನೋಡ್ತಾ ಹೋಗಿ. O ಮತ್ತು P ಇಂದ ಒಂದು ಸ್ಟ್ರೇಟ್ ಲೈನ್ ನಲ್ಲಿ ಕಾರ್ ಮೂವ್ ಆಗಿದೆ. ಏನ್ ಕಂಡೀಷನ್? ಇಟ್ ಮೂವ್ಸ್ ಫ್ರಮ್ O to P ಇನ್ 18 ಸೆಕೆಂಡ್. ಸೊ O ಇಂದ P ಬರ್ಲಿಕ್ಕೆ 18 ಸೆಕೆಂಡ್ ತಗೊಂಡಿದೆ. ಟೈಮ್ ನೆನ್ಪಿಟ್ಕೊಳ್ಳಿ. ಅಂಡ್ ರಿಟರ್ನ್ಸ್ ಫ್ರಮ್ P to Q. ಈ P ಇಂದ Q ಬರ್ಲಿಕ್ಕೆ 6 ಸೆಕೆಂಡ್ ಅನ್ನು ತಗೊಂಡಿದೆ. ಇಲ್ಲಿ ಮಾರ್ಕ್ ಮಾಡಿದ್ದಾರೆ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿ. ಸೊ O ಇಂದ Q ಗೆ 240 ಮೀಟರ್, ಹಾಗೆ O ಇಂದ P ಗೆ 360 ಮೀಟರ್. ಓಕೆ, Q ಇಂದ P ಗೆ ಎಷ್ಟಾಯ್ತು? 240, ಇದು 360 ಆದ್ರೆ 120 ಮೀಟರ್. ಕರೆಕ್ಟ್. ವಾಟ್ ಆರ್ ದ ಎವರೇಜ್ ವೆಲಾಸಿಟಿ ಅಂಡ್ ಎವರೇಜ್ ಸ್ಪೀಡ್ ಆಫ್ ದ ಕಾರ್ ಇನ್ ಗೋಯಿಂಗ್? ಎರಡು ಕ್ವಶನ್, ಸಬ್ ಕ್ವಶನ್ಸ್ ಇದೆ. ಫ್ರಮ್ O to P. O ಇಂದ P ಬರ್ಲಿಕ್ಕೆ ಅದು ಬಂದಾಗ ನೀವು ಅದರ ಎವರೇಜ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತೆ ಎವರೇಜ್ ಸ್ಪೀಡ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಎರಡನೇದೇನು ಕೇಳಿದ್ರೆ, ಫ್ರಮ್ O to P ಅಂಡ್ ಬ್ಯಾಕ್ ಟು Q. O ಇಂದಾನೇ ಹೋಗಿದೆ, P ಹೋಗಿ ಮತ್ತೆ Q ರಿಟರ್ನ್ ಬಂದಿದೆ. ಆಗ್ಲೂ ಕೂಡ ಎವರೇಜ್ ವೆಲಾಸಿಟಿ ಮತ್ತೆ ಎವರೇಜ್ ಸ್ಪೀಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಈಗ ನೀವು ಎರಡು ವಿಷಯ ನೆನ್ಪಿಟ್ಕೊಂಡ್ರೆ ಸಾಕು. ಇಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂದ್ರೆ ಪಾತ್ ಲೆಂತ್ ಅಂತೀವಲ್ಲ, ಮತ್ತೆ ಡಿಸ್ಪ್ಲೇಸ್ಮೆಂಟ್ ಮತ್ತೆ ಟೈಮ್. ಸೊ ಇನ್ನೊಂದ್ಸರಿ ನೋಡಿ. O ಇಂದ P ಬರ್ಲಿಕ್ಕೆ 18 ಸೆಕೆಂಡ್, ಮತ್ತೆ P ಇಂದ Q ಹೋಗ್ಲಿಕ್ಕೆ ಇದು ಬೇರೆ ಟೈಮ್ 6 ಸೆಕೆಂಡ್. ಈಗ ಒಂದ್ಸರಿ ಹೇಳಿ ನೀವು, O ಇಂದ P ಹೋಗಿ Q ಬರ್ಲಿಕ್ಕೆ ಎಷ್ಟು ಟೈಮ್ ಬೇಕು? ಸೊ O ಇಂದ P ಗೆ 18 ಪ್ಲಸ್ P ಇಂದ Q ಗೆ ಪ್ಲಸ್ 6, 18 ಪ್ಲಸ್ 6 24 ಸೆಕೆಂಡ್. ಕರೆಕ್ಟಾ? ಎಸ್. ಈಗ ನಾವು ಫಸ್ಟ್ ಏನ್ ಮಾಡುವ ಹಾಗಾದ್ರೆ, ಫಸ್ಟ್ ಫ್ರಮ್ O to P ಹೋಗ್ಲಿಕ್ಕೆ ಅದು ಹೋದಾಗ ಅದರ ಎವರೇಜ್ ವೆಲಾಸಿಟಿ ಮತ್ತೆ ಎವರೇಜ್ ಸ್ಪೀಡ್ ಅನ್ನ ಫೈಂಡ್ ಔಟ್ ಮಾಡೋಣ. ಈಗ ಏನಾಯ್ತಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಯ್ತು. O ಇಂದ P ಗೆ ನಾವು ಏನ್ ಫೈಂಡ್ ಔಟ್ ಮಾಡೋ? ಫಸ್ಟ್ ಎವರೇಜ್ ವೆಲಾಸಿಟಿಯನ್ನ ಫೈಂಡ್ ಔಟ್ ಮಾಡೋಣ. ಎವರೇಜ್ ವೆಲಾಸಿಟಿ ಅಂದ್ರೆ ನಾವು ಡಿಸ್ಪ್ಲೇಸ್ಮೆಂಟ್ ಮಾತಾಡಬೇಕು. O ಇಂದ P ಹೋಗಿದೆ. ಇನಿಷಿಯಲ್ ಪೊಸಿಷನ್ O, ಫೈನಲ್ ಪೊಸಿಷನ್ P. O ಇಂದ P ಗೆ ಡಿಸ್ಪ್ಲೇಸ್ ಆಗಿದೆ. ಡಿಸ್ಪ್ಲೇಸ್ಮೆಂಟ್ ಎಷ್ಟು ಇಲ್ಲಿ? ಡಿಸ್ಪ್ಲೇಸ್ಮೆಂಟ್ ಇಸ್ 360 ಮೀಟರ್. ಕರೆಕ್ಟ್. ಟೈಮ್ ಎಷ್ಟು ತಗೊಂಡಿದೆ? ಟೈಮ್ ಇಸ್ 18 ಸೆಕೆಂಡ್. 18 ಟೈಮ್ ಇಂಟರ್ವಲ್ ಇದೆಯಲ್ಲ, 18 ಸೆಕೆಂಡ್. ಕರೆಕ್ಟ್. ಹಾಗಾದ್ರೆ ಎವರೇಜ್ ವೆಲಾಸಿಟಿ ಅಂದ್ರೆ ಏನು? ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್ ಇಂಟರ್ವಲ್. ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. 360 ಮೀಟರ್ ಡಿಸ್ಪ್ಲೇಸ್ಮೆಂಟ್, 18 ಸೆಕೆಂಡ್, ಟೈಮ್ ಇಂಟರ್ವಲ್ ಎಷ್ಟು ಬರುತ್ತೆ ಡಿವೈಡ್ ಮಾಡಿದ್ರೆ? ಸೊ ದಟ್ ಈಸ್ ಎವರೇಜ್ ವೆಲಾಸಿಟಿ ಈಕ್ವಲ್ಸ್ ಟು 20 ಮೀಟರ್ ಪರ್ ಸೆಕೆಂಡ್ ಅಲಾಂಗ್ OP. OP ಇಸ್ ದ ಡೈರೆಕ್ಷನ್. ಮುಗೀತು, ಎವರೇಜ್ ವೆಲಾಸಿಟಿ ಕಂಪ್ಲೀಟ್ ಆಯ್ತು. ಸೊ ಸೇಮ್ ಎಕ್ಸಾಂಪಲ್ ನಾವು ಏನ್ ಮಾಡ್ಬೇಕು? ಮತ್ತೆ ಎವರೇಜ್ ಸ್ಪೀಡ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಈಗ ನಾವು ಏನ್ ಮಾಡುದು? ಅದೇ ಸೇಮ್ ಈ ಆಪ್ಷನ್ ನಲ್ಲಿ ಫ್ರಮ್ O to P ನಾವು ನೋಡಿದೀವಿ. ಬಾಡಿ O ಇಂದ P ಗೆ ಕಾರ್ ಅಂತ ಹೇಳಿದ್ರಲ್ವಾ, O ಇಂದ P ಗೆ ಮೂವ್ ಆಗಿದೆ. ಈಗ ಎವರೇಜ್ ಸ್ಪೀಡ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಟು ಫೈಂಡ್ ಎವರೇಜ್ ಸ್ಪೀಡ್ ಏನ್ ಬೇಕು? ಪಾತ್ ಲೆಂತ್ ಬೇಕು. ಪಾತ್ ಲೆಂತ್ ಎಷ್ಟು? O to P. O ಇಂದ P ಗೆ ಎಷ್ಟಿದೆ? 360 ಮೀಟರ್. ಟೈಮ್ ಇಂಟರ್ವಲ್ ಎಷ್ಟು? 18 ಸೆಕೆಂಡ್. ಹಾಗಾಗಿ ನಾವು ಎವರೇಜ್ ಸ್ಪೀಡ್ ಅಂದಾಗ ಏನ್ ಮಾಡ್ತೀವಿ? ಟೋಟಲ್ ಪಾತ್ ಲೆಂತ್ ಡಿವೈಡ್ ಬೈ ಟೋಟಲ್ ಟೈಮ್ ಇಂಟರ್ವಲ್. ಪಾತ್ ಲೆಂತ್ ಎಷ್ಟಿದೆ? 360 ಮೀಟರ್. ಟೈಮ್ ಎಷ್ಟಿದೆ? 18 ಸೆಕೆಂಡ್. ಡಿವೈಡ್ ಮಾಡಿ 20 ಮೀಟರ್ ಪರ್ ಸೆಕೆಂಡ್ ಆಯ್ತು. ಆ ಕಡೆ ಎವರೇಜ್ ಸ್ಪೀಡ್ ಮಾಡಿ ಬಂದಿದೀವಿ ನಾವು, ಎವರೇಜ್ ವೆಲಾಸಿಟಿಯನ್ನ. ಇಲ್ಲಿ ಎವರೇಜ್ ಸ್ಪೀಡ್ ನೋಡ್ತಾ ಇದೀವಿ. ಬೋತ್ ಆರ್ ಸೇಮ್ ಅಲ್ವಾ? The average speed is equal to the magnitude of the average velocity. ಹೇಳ್ಬೋದಾ? ಈ ಎಕ್ಸಾಂಪಲ್ ಹೇಳ್ಬೋದೇನೋ ಗೊತ್ತಿಲ್ಲ. ಮತ್ತೆ ಮುಂದಿನ ಬಿ ಕೇಸಿಗೆ ಹೋಗೋಣ. ಬಿ ಕೇಸಲ್ಲಿ ಏನಾಗಿದೆ? O to P ಆಬ್ಜೆಕ್ಟ್ ಎಲ್ಲಿಂದ, ಕಾರ್ ಎಲ್ಲಿಂದ ಮೂವ್ ಆಗ್ತಿದೆ? O ಇಂದ P ಹೋಗಿ P ಇಂದ ಬ್ಯಾಕ್ ವರ್ಡ್ಸ್ Q ಗೆ ಬರ್ತಾ ಇದೆ. ನಾವು ಇಲ್ಲಿ ಫಸ್ಟ್ ನೋಡಿದಾಗ O ಇಂದ P ಹೋಗಿದೆ, ರಿಟರ್ನ್ ಏನಾಗಿದೆ? ಅದು
ಇಂದ ಕ್ಯೂ ಬಂದಿದೆ. ಇಲ್ಲಿ ಏನು ಅಬ್ಸರ್ವ್ ಮಾಡ್ಬೇಕಂದ್ರೆ ನೀವು ಓ ಅನ್ನೋದು ಇನಿಷಿಯಲ್ ಪೊಸಿಷನ್, ಫೈನಲ್ ಪೊಸಿಷನ್ ಯಾವುದು ಕ್ಯೂಗೆ ಬಂದು ನಿಂತಿದೆ. ಅದು ನಮಗೆ ಬೇಕಾಗಿರೋದು ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಆದಾಗ ನಾವೇನ್ ಮಾಡ್ತೀವಿ, ಓ ಇಂದ ಕ್ಯೂ ವರೆಗೆ ಬಂದಿದೆ. ಎಲ್ಲೆಲ್ಲಿ ಸುತ್ತಾಡಿದ್ಯೋ ನಮ್ಗೆ ಗೊತ್ತಿಲ್ಲ. ಸೊ ಎವರೇಜ್ ವೆಲಾಸಿಟಿ ಫೈಂಡ್ ಔಟ್ ಮಾಡ್ಬೇಕಂದಾಗ ನಮಗೆ ಡಿಸ್ಪ್ಲೇಸ್ಮೆಂಟ್ ಅಂದಾಗ ಇನಿಷಿಯಲ್ ಪೊಸಿಷನ್ ಮತ್ತೆ ಫೈನಲ್ ಪೊಸಿಷನ್. ಹಾಗಾಗಿ ನಮ್ಗೆ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಎಷ್ಟು, ಓ ಇಂದ ಕ್ಯೂಗಿರುವ ಡಿಸ್ಟೆನ್ಸ್ ಎಷ್ಟು, 240 ಮೀಟರ್. ಇದು ಓಕೆ, ಇದು ಅರ್ಥ ಆಗಿದೆ ನಿಮ್ಗೆ, ಬಹಳ ಕ್ಲೀನ್ ಆಗಿ ತಿಳ್ಕೊಂಡಿದ್ರಿ. ಇಲ್ಲೊಂದು ತಪ್ಪೇನಾಗುತ್ತೆ ಕೇಳಿದ್ರೆ ಟೈಮ್ ಇಂಟರ್ವಲ್ 18+6 ಅಂತ ತಗೊಂಡೆ ನಾನು. ಕರೆಕ್ಟಾ? ಯಾಕೆಂದ್ರೆ ಓ ಇಂದ ಹೊರಟು ಪಿ ಗೆ ಬರ್ಲಿಕ್ಕೆ 18 ಸೆಕೆಂಡ್ ತಗೊಂಡ್ಬಿಟ್ಟಿದೆ. ಅದು ಪಿ ಇಂದ ರಿಟರ್ನ್ ಮತ್ತೆ ಕ್ಯೂ ಕಡೆ ಬರ್ಬೇಕಾದ್ರೆ ಮತ್ತೆ 6 ಸೆಕೆಂಡ್ ತಗೊಂಡಿದೆ. ನೋಡಿ, ಇದು ಮೇನ್ ಥಿಂಗ್ಸ್. ಇಲ್ಲಿ ಯಾವತ್ತೂ ನಾವು ಒಂದು ವೆಹಿಕಲ್ ಅನ್ನ ಹೋದ ದಾರಿಯಲ್ಲೇ ಮತ್ತೆ ರಿಟರ್ನ್ ಹಿಂದಕ್ಕೆ ತೆಗೆದುಕೊಂಡು ಬರಬಹುದು. ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ, ಕಡಿಮೆ ಆಗ್ತಾ ನೀವು ಇನಿಷಿಯಲ್ ಪೊಸಿಷನ್ಗೆ ತಂದಿಟ್ರೆ 0 ಆಗ್ಬಿಡುತ್ತೆ ಡಿಸ್ಪ್ಲೇಸ್ಮೆಂಟ್. ಇಲ್ಲಿಂದ ಪಿ ಗೆ ಹೋಗುವಾಗ ಟೈಮ್ ಅನ್ನ ನೋಟ್ ಮಾಡಿದ್ರಿ, 18 ಸೆಕೆಂಡ್ ಆಗಿದೆ. ಪಿ ಇಂದ ಕ್ಯೂಗೆ ಬರಬೇಕಾದ್ರೆ ರಿವರ್ಸ್ ಬ್ಯಾಕ್ವರ್ಡ್ ಬರ್ತಾ ಇದೆ, ಆದ್ರೆ ನಿಮ್ಮ ಕ್ಲಾಕ್ ಬ್ಯಾಕ್ವರ್ಡ್ ಹೋಗುದಿಲ್ಲ. ಕ್ಲಾಕ್ ಏನಾಗ್ತಾ ಇದೆ, ಕಂಟಿನ್ಯೂ ಆಡ್ ಆಗ್ತಾ ಹೋಗುತ್ತೆ. ಟೈಮ್ ಅದಕ್ಕೆ ಹೇಳೋದು, ದೊಡ್ಡವರೆಲ್ಲ ಹೇಳಿರೋದು. ಸೊ ಹೋಗಿರೋ ಟೈಮ್ ಮತ್ತೆ ಸಿಗೋದಿಲ್ಲ ಅಂತೇಳಿ ಟೈಮ್ ಅನ್ನ ನೀವು ಹಿಂದಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ. ಸೊ ಕ್ಯೂಬ್ ಬರೋ ಹೊತ್ತಿಗೆ 18+6 ಸೆಕೆಂಡ್ ತಗೊಂಡ್ಬಿಟ್ಟಿದೆ. ಅದು +6 ಅನ್ನ ಆಡ್ ಮಾಡ್ಬೇಕು ನಾವಿಲ್ಲಿ ಟೈಮ್ ಅನ್ನ. ನೀವು ಟೈಮ್ ಅನ್ನ ಸಬ್ಟ್ರಾಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಏನಾಯ್ತು, 24 ಸೆಕೆಂಡ್. ಇನ್ನು ಸಿಂಪಲ್ ಅವರೇಜ್ ವೆಲಾಸಿಟಿ ಅಂದ್ರೆ ಏನ್ ಮಾಡ್ತೀರಿ, ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಇಂಟರ್ವಲ್. ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ, 240 ಮೀಟರ್ ಇದೆ, ಡಿವೈಡ್ ಬೈ 24 ಸೆಕೆಂಡ್. ಸೊ ಹಾಗಾಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ 10 ಮೀಟರ್ ಪರ್ ಸೆಕೆಂಡ್. ಡೈರೆಕ್ಷನ್ ಯಾವ್ದು ಇದನ್ನ ನೋಡಬೇಡಿ, ಇದು ರಿಟರ್ನ್ ಬಂದಿದ್ದಕ್ಕೆ ನಾನು ಹಿಂಗ್ ಮಾಡಿರೋದು. ಅಲಾಂಗ್ ಓ ಅನ್ನು ಕ್ಯೂ. ಯಾಕೆ ಓ ಕ್ಯೂ ಅಂತಾನೆ ಹೇಳ್ಬೇಕು, ಇನಿಷಿಯಲ್ ಪೊಸಿಷನ್ ಓ, ಫೈನಲ್ ಪೊಸಿಷನ್ ಕ್ಯೂ. ಕ್ಲಿಯರ್ ಆಯ್ತಾ? ಸೊ ಅವರೇಜ್ ವೆಲಾಸಿಟಿ ಇಲ್ಲಿ ಎಷ್ಟು ಬಂದಿದೆ, 10 ಮೀಟರ್ ಪರ್ ಸೆಕೆಂಡ್. ಮತ್ತೆ ಡೈರೆಕ್ಷನ್ ಇದೆ ಅಲಾಂಗ್ ಓ ಕ್ಯೂ. ವೆಲಾಸಿಟಿ ವೆಕ್ಟರ್ ಕ್ವಾಂಟಿಟಿ, ಡೈರೆಕ್ಷನ್ ಇದೆ. ಏನು ಮುಂದಕ್ಕೆ ನೋಡೋಣ. ಏನು ಕೇಳಿದ್ರೆ ನಾವು ಇದೇ ಸೀನ್ ಅಲ್ಲಿ ನಾವು ಅವರೇಜ್ ಸ್ಪೀಡ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಈಗ ಸಿಚುವೇಶನ್ ಗೊತ್ತಿದೆ, ಓ ಇಂದ ಪಿ ಹೋಗಿ ಮತ್ತೆ ವಾಪಸ್ ಕ್ಯೂ ಬಂದಿದೆ. ಟು ಫೈಂಡ್ ಎವರೇಜ್ ಸ್ಪೀಡ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ನಮಗೆ ಪಾತ್ ಲೆಂತ್ ಬೇಕು. ಇಲ್ಲಿ ಆಕ್ಚುಲಿ ಎಷ್ಟು ಡಿಸ್ಟೆನ್ಸ್ ಮೂವ್ ಆಗಿದೆಯೋ ಅದನ್ನೆಲ್ಲ ಕೌಂಟ್ ಮಾಡ್ಬೇಕು ನಾವು. ಸೊ ಓ ಇಂದ ಪಿ ಮೂವ್ ಆಗಿದೆ 360 ಮೀಟರ್, 360 ಪ್ಲಸ್ ಪಿ ಇಂದ ಕ್ಯೂ ಬಂದಿದೆ. ಸೊ ಈ ಡಿಸ್ಟೆನ್ಸ್ ನಾವು ನೋಡ್ಕೊಂಡಿದೀವಿ 120 ಮೀಟರ್. ಸೊ ಒಟ್ಟು ಎಷ್ಟಾಯ್ತು, 480 ಮೀಟರ್ ಆಯ್ತು. ಟೈಮ್ ಎಷ್ಟು, ಟೈಮ್ ಸೇಮ್ 18+6. ಇಲ್ಲಿಗೆ ಓ ಇಂದ ಪಿ ಗೆ 18 ಸೆಕೆಂಡ್, ಪಿ ಇಂದ ಕ್ಯೂ ಗೆ 6 ಸೆಕೆಂಡ್. ಸೊ 18+6 ಅಂದ್ರೆ ಎಷ್ಟಾಯ್ತು, 24 ಸೆಕೆಂಡ್. ಓಕೆ, ಹಾಗಾದ್ರೆ ಈಗ ಎವರೇಜ್ ಸ್ಪೀಡ್ ಅನ್ನು ಫೈಂಡ್ ಔಟ್ ಮಾಡಿ. ಟೋಟಲ್ ಪಾತ್ ಲೆಂತ್ ಡಿವೈಡ್ ಬೈ ಟೋಟಲ್ ಟೈಮ್ ಇಂಟರ್ವಲ್. ಸೊ ದಟ್ ಈಸ್ 480 ಮೀಟರ್ ಡಿವೈಡ್ ಬೈ 24 ಸೆಕೆಂಡ್. ಎಷ್ಟು ಬರುತ್ತೆ ಡಿವೈಡ್ ಮಾಡಿದ್ರೆ, 20 ಮೀಟರ್ ಪರ್ ಸೆಕೆಂಡ್ ಬಂತು. ಈಗ ಏನಾಯ್ತು ನೋಡಿ, ಹಿಂದಿನ ಇದೇ ಎಕ್ಸಾಂಪಲ್ ಅಲ್ಲಿ ಎವರೇಜ್ ಸ್ಪೀಡ್ 10 ಮೀಟರ್ ಪರ್ ಸೆಕೆಂಡ್ ಬಂದ್ರೆ ಇಲ್ಲಿ ಎವರೇಜ್ ಸ್ಪೀಡ್ 20 ಮೀಟರ್ ಪರ್ ಸೆಕೆಂಡ್ ಬಂದಿದೆ. ದಿಸ್ ಇಸ್ ದ ಡಿಫರೆನ್ಸ್. ಹಾಗಾದ್ರೆ ಇಲ್ಲಿ ಏನಾಗಿದೆ, ಈಗ ಇನ್ ದಿಸ್ ಕೇಸ್ ಎವರೇಜ್ ಸ್ಪೀಡ್ ಈಸ್ ನಾಟ್ ಈಕ್ವಲ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ದ ಎವರೇಜ್ ವೆಲಾಸಿಟಿ. ಹಾಗಾಗಿ ಫಸ್ಟ್ ನಾವೇನಂದ್ವಿ, ಎವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ಎವರೇಜ್ ವೆಲಾಸಿಟಿ ಅಂದ್ವಲ್ಲ ಎ ಎಕ್ಸಾಂಪಲ್ ಗೆ, ಅದು ಆ ಎಕ್ಸಾಂಪಲ್ ಅಲ್ಲಿ ಮಾತ್ರ. ನಾವು ಅದೇ ಬಿ ಎಕ್ಸಾಂಪಲ್ ಗೆ ಬಂದಾಗ ಏನಾಯ್ತು, ಎವರೇಜ್ ಸ್ಪೀಡ್ ಜಾಸ್ತಿ ಬಂದಿದೆ. ಸಾರಿ, ಕರೆಕ್ಟ್, ಎವರೇಜ್ ಸ್ಪೀಡ್ ಜಾಸ್ತಿ ಎವರೇಜ್ ವೆಲಾಸಿಟಿಗಿಂತ, ಎವರೇಜ್ ವೆಲಾಸಿಟಿಯ ಮ್ಯಾಗ್ನಿಟ್ಯೂಡ್ಗಿಂತ. ಹಾಗಾಗಿ ನಾವು ಫಸ್ಟ್ ಅನ್ಕೊಂಡು ಬಂದ್ವಲ್ಲ, ಎವರೇಜ್ ಸ್ಪೀಡ್ ಈಸ್ ಆಲ್ವೇಸ್ ಪಾಸಿಟಿವ್ ಅಂಡ್ ವಿಚ್ ಈಸ್ ಈಕ್ವಲ್ ಟು ಆರ್ ಗ್ರೇಟರ್ ದೆನ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಎವರೇಜ್ ವೆಲಾಸಿಟಿ. ಕರೆಕ್ಟಾ? ಓಕೆ. Speed is in general greater than the magnitude of the velocity. ಎಲ್ಲೋ ಇದು ಕಾಂಪಿಟೇಟಿವ್ ಎಕ್ಸಾಮ್ ಒಂದ್ಸರಿ ಕೇಳಿದ್ರು ಈ ತರ. ಏನು ಕೇಳಿದ್ರೆ, ಸ್ಪೀಡ್ ಅಂಡ್ ವೆಲಾಸಿಟಿ ಆರ್ ರಿಲೇಟೆಡ್ ಬೈ. ಆಕ್ಚುಲಿ ಸ್ಪೀಡ್ ಮತ್ತು ವೆಲಾಸಿಟಿಗೆ ಒಂದು ರಿಲೇಷನ್ಸ್ 4 ಆಪ್ಷನ್ಸ್ ಕೊಟ್ಟಿದ್ರೆ ಅದರಲ್ಲಿ ಇದು ಒಂದು. ಏನು ಕೇಳಿದ್ರೆ, ಸ್ಪೀಡ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು ವೆಲಾಸಿಟಿ, ಸ್ಪೀಡ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಅಂತ ಕೊಡ್ತಾರೆ, ಸ್ಪೀಡ್ ಈಸ್ ಗ್ರೇಟರ್ ದೆನ್ ವೆಲಾಸಿಟಿ, ಸ್ಪೀಡ್ ಈಸ್ ಸ್ಮಾಲರ್ ದೆನ್. ಲಾಸ್ಟ್ ಆಪ್ಷನ್ ಏನು ಇದೆ ಕರೆಕ್ಟ್, ಸ್ಪೀಡ್ ಈಸ್ ಈಕ್ವಲ್ಸ್ ಟು ಆರ್ ಗ್ರೇಟರ್ ದೆನ್.
ಮ್ಯಾಗ್ನಿಟ್ಯೂಡ್ ಆಫ್ ದ ವೆಲಾಸಿಟಿ. ಸೊ ಹೀಗೆ ನೀವು ಬೇಸಿಕ್ಸ್ ಅನ್ನ ತಿಳ್ಕೊಂಡ್ರೆ ಯಾವ ಎಕ್ಸಾಮ್ ಅನ್ನು ಫೇಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ in the above example, if car moves from O to P and returns from P to O ಇಂದ ಹೊರಟು P ರೀಚ್ ಆಗಿದೆ ಮತ್ತೆ P ಇಂದ ರಿಟರ್ನ್ ಹೋಗಿ ಬಂದಿದೆ ಅನ್ಕೊಳ್ಳಿ. ಡಿಸ್ಪ್ಲೇಸ್ಮೆಂಟ್ ಇಸ್ 0, ಅವರೇಜ್ ವೆಲಾಸಿಟಿ ಇಸ್ 0, ಬಟ್ ಸ್ಪೀಡ್ ಇಸ್ ನಾಟ್ 0. ಕರೆಕ್ಟಾ? ಈ ಸಿಚುವೇಶನ್ ದಲ್ಲಿ O ಇಂದ P ಹೋಯ್ತು, P ಇಂದ ರಿಟರ್ನ್ ಮತ್ತೆ ಹೋಗಿ ಬಂತು. ನಮಗೆ ಡಿಸ್ಪ್ಲೇಸ್ಮೆಂಟ್ ಯಾಕೆ 0 ಅಂದ್ರೆ ಇನಿಷಿಯಲ್ ಪೊಸಿಷನ್ ಇಸ್ ಫೈನಲ್ ಪೊಸಿಷನ್, ಹಾಗಾಗಿ there is no displacement. ಡಿಸ್ಪ್ಲೇಸ್ಮೆಂಟ್ 0 ಆದ್ರೆ ಏನಾಯ್ತು? ಅವರೇಜ್ ವೆಲಾಸಿಟಿ ಇಸ್ 0, ಬಟ್ ಸ್ಪೀಡ್ ಇಸ್ ನಾಟ್ 0. ಸ್ಪೀಡ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ನಿಮ್ಗೆ ಒಂದು ಹೋಮ್ ವರ್ಕ್. ಯಾಕೆಂದ್ರೆ ನೋಡಿ, ಇಲ್ಲಿಂದ O ಇಂದ P ಗೆ 18 ಸೆಕೆಂಡ್, P ಇಂದ O ಗೆ ಎಷ್ಟು ಬರುತ್ತೆ ಟೈಮ್ ಸೆಕೆಂಡ್? ಸೇಮ್ 18 ಸೆಕೆಂಡ್ ಅಲ್ವಾ? ಹಾಗಿದ್ದಾಗ ಅವರೇಜ್ ಸ್ಪೀಡ್ ಎಷ್ಟಾಗುತ್ತೆ ಅನ್ನೋದನ್ನ ನೋಡಿ. ಸೊ ಯಾಕೆಂದ್ರೆ ಒಂದು ಸಣ್ಣ ವರ್ಕ್ ಮಾಡಿ, ನಿಮ್ಗೆ ಆ ವ್ಯಾಲ್ಯೂಸ್ ಗೊತ್ತಾಗುತ್ತೆ. ಏನಾದ್ರೂ ನಿಮ್ಗೆ ಸಜೆಷನ್ಸ್ ಬೇಕಂದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ನನಗೆ ಅದು ಗೊತ್ತಾಗುತ್ತೆ, ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ. ನಿಮ್ಮ ಆನ್ಸರ್ ಅನ್ನು ಕೂಡ ಪೋಸ್ಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ.